ಎಫೆಸ 5:5ನೇ ವಚನ. ಯಾಕಂದರೆ ಯಾವ ಜಾರನಾಗಲಿ, ಅಶುದ್ಧನಾಗಲಿ, ವಿಗ್ರಹಾರಾಧಕನಂತಿರುವ ಲೋಭಿಯಾಗಲಿ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯನಾಗುವುದಿಲ್ಲವೆಂದು ನೀವು ಬಲ್ಲಿರಲ್ಲವೇ ಎಂಬುದಾಗಿ. ಇಲ್ಲಿ ಈ ವಚನ ನಾವು ನೋಡಿದಾಗ ಇದು ಒಂದು ರೀತಿಯಲ್ಲಿ ವಿಶ್ವಾಸಿಗಳು ಇಂಥ ಕಾರ್ಯಗಳನ್ನು ಮಾಡಿದಾಗ ತಮ್ಮ ರಕ್ಷಣೆಯನ್ನು ಕಳೆದುಕೊಳ್ತಾರೆ. ಅಂದರೆ ಈ ವಾಕ್ಯ ಪ್ರಕಾರ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು. ಈ ವಾಕ್ಯವನ್ನು ಒಂದು ವೇಳೆ ಹಿಂದೆ ಮುಂದೆ ಅಥವಾ ಇಲ್ಲಿ ಬರೆದಿರುವಂಥ ಉದ್ದೇಶಗಳನ್ನು ನಾವು ಅರ್ಥ ಮಾಡಿಕೊಳ್ಳಾರ್ದೆ ನೇರವಾಗಿ ಈ ವಾಕ್ಯವನ್ನು ಓದಿದರೆ ಅದು ಹಾಗೆ ಅನಿಸುತ್ತೆ. ಒಂದು ವೇಳೆ ಯಾರಾದರೂ ಇಲ್ಲಿ ನಾವು ನೋಡಬೇಕೆ, ಯಾಕಂದರೆ ಯಾವ ಜಾರನಾಗಲಿ, ಅಶುದ್ಧನಾಗಲಿ, ವಿಗ್ರಹಾರಾಧಕನಂತಿರುವ ಲೋಭಿಯಾಗಲಿ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯನಾಗೋದಿಲ್ಲವೆಂದು ನೀವು ಬಲ್ಲಿರಲ್ಲವೇ ಎಂದಾಗಿ. ಇದು ನೋಡುವಾಗ ಏನಂದರೆ ಈ ಒಂದು ಕಾರ್ಯ ಮಾಡುವಂಥವ್ರು ನಿಜವಾಗ್ಲೂ ದೇವರ ರಾಜ್ಯಕ್ಕೆ ಬಾಧ್ಯರಿಲ್ಲ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಇವರು ಏನಂತಾರೆ ನರಕಕ್ಕೆ ಪಾತ್ರರಾಗಿದ್ದಾರೆ. ದೇವರ ರಾಜ್ಯಕ್ಕೆ ಹೋಗಲ್ಲ ಅಂದರೆ ನರಕಕ್ಕೆ ಹೋಗ್ತಾರೆ. ಹಾಗಾದರೆ ಇವರು ಯಾರು ಅಂತ ಬಂದಾಗ ಅದೇ ಪ್ರಶ್ನೆ ನಮಗೆ ಬರುವಂಥದ್ದು. ಸಾಧಾರಣವಾಗಿ ಎಲ್ಲರಿಗೂ ತಕ್ಷಣದಲ್ಲಿ ಬರುವಂಥದ್ದು ಏನಂದರೆ, ನಾವು ರಕ್ಷಣೆಯನ್ನು ಹೊಂದಿದ ಮೇಲೆ, ರಕ್ಷಣೆ ಹೊಂದುವಂಥದ್ದು ಏನು? ರಕ್ಷಣೆ ಹೊಂದಿದ್ದಂದರೆ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸುವಂಥದ್ದು ರಕ್ಷಣೆ ಹೊಂದುವಂಥದ್ದು. ರಕ್ಷಕನನ್ನಾಗಿ ಯಾಕೆ ಅಂಗೀಕರಿಸ್ತೇವೆ ಅಂದರೆ, ಆತನು ನಮ್ಮ ದುಸ್ಥಿತಿಯನ್ನು ನೋಡಿ ನಮ್ಮಿಂದ ನಾವೇ ರಕ್ಷಿಸಲ್ಪಡೋದಕ್ಕೆ ಅಸಾಧ್ಯವಾಗಿರುವಾಗ, ಯಾಕಂದರೆ ದೇವರ ವಾಕ್ಯ ಉಂಟು, ದೇವರ ನಿಯಮ ಉಂಟು. ಪಾಪವು ಕೊಡುವಂಥ ಸಂಬಳ ಮರಣ, ಅದು ನಿತ್ಯವಾದಂಥ ಮರಣ. ದೇವರ ವಾಕ್ಯದ ಪ್ರಕಾರ ದೇವರ ಮಾತು ಅದು ನಿಜವಾಗಿ ಇರುವಂಥದ್ದು. ಪಾಪ ಕೊಡುವಂಥ ಸಂಬಳ ಮರಣ. ಅದಕ್ಕೆ ಪಾಪ ಕೊಡುವಂಥ ಸಂಬಳ ಮರಣ ಅಂದರೆ ಪಾಪ ಎಲ್ಲಿಂದ ಬಂತು ಅದಕ್ಕೆ ನೋಡುವಾಗ ಅದರಲ್ಲಿ ಕೂಡ ಎರಡು ಬಗೆ ಉಂಟು. ಅದು ಹೇಳುವಾಗ ತಕ್ಷಣದಲ್ಲಿ ನಮಗೆ ಯೋಚನೆ ಬರುತ್ತದೆ ಏನಂದರೆ, ನಾವು ಪಾಪ ಮಾಡಿದ್ದೇವೆ, ಅದಕ್ಕೆ ನಾವು ಪಾಪಕ್ಕೆ ಸಂಬಳ ಮರಣ ಅಂತ ಹೇಳಿ ನೋಡ್ತೇವೆ. ಅದಕ್ಕೆ ಅನೇಕ ಸಾರಿ ಏನಂತಾರೆ, ಕರ್ತನಾದ ಯೇಸು ಕ್ರಿಸ್ತನ ಕ್ಷಮಾ ಮರಣದ ಅಥವಾ ಶಿಲುಬೆಯ ಮರಣದ ಕುರಿತು ಅನೇಕ ರೀತಿಯಾದಂಥ ವಿವರಣೆ ಕೊಡೋದು ನೋಡ್ತೇವೆ. ಹೀಗೇಗೂ ಇವಾಗ ಲೋಕವೆಲ್ಲ ಒಂದು ರೀತಿಯಲ್ಲಿ ಕರ್ತನ ಒಂದು ಏನಂತಾರೆ ಶ್ರಮ ಮರಣ ದಿವಸಗಳಲ್ಲಿ ಉಪವಾಸ ಮಾಡುವಂಥದ್ದಿದ್ದಾರೆ. ಲೆಂಟ್ ಡೇಸ್ ಅಥವಾ ಲೆಂಟಿನ್ ಡೇಸ್ ಆಚರಿಸುವಂಥವ್ರು ಉಂಟು. ಕೊನೆಗೆ ಆತನನ್ನು ಶಿಲುಬೆಗೆ ಹಾಕಿದಾಗ ಅವರೆಲ್ಲರೂ ವಿವರಣೆ ಹೇಗೆ ಕೊಡ್ತಾರೆ ಅಂದರೆ, ಆತನ ತಲೆಗೆ ಮುಳ್ಳಿನ ಕಿರೀಟವನ್ನು ಹಾಕಿದ್ರು. ತಕ್ಷಣ ನೋಡು, ತಲೆಗೆ ಹಾಕಿದ್ರು. ನಾವು ಮಾಡುವಂಥ ಎಲ್ಲ ಕೆಟ್ಟ ಆಲೋಚನೆಗಳು, ಕೆಟ್ಟ ಏನಂತಾರೆ ವಿಷಯಗಳೆಲ್ಲ ತಲೆಯಿಂದಲೇ ಬರುವಂಥ. ಅದಕ್ಕೆ ನಮ್ಮ ಆ ಕೆಟ್ಟತನಕ್ಕೋಸ್ಕರ ಕರ್ತನಾದ ಯೇಸು ಕ್ರಿಸ್ತನ ತಲೆಗೆ ಮುಳ್ಳನ್ನು ಚುಚ್ಚಿದರು ಅಥವಾ ಮುಳ್ಳಿನ ಕಿರೀಟವನ್ನು ಹಾಕಿದ್ರು. ಹಾಗೆ ಆತನನ್ನು ಅಪಹಾಸ್ಯ ಮಾಡಿದ್ರು ಅಂತೇಳಿ. ಆತನ ಕೈಗಳಿಗೆ ಮೊಳೆಗಳನ್ನು ಜಡಿದರು. ನಾವು ಮಾಡಬಾರ್ದಂಥ ಕೆಟ್ಟ ಕೆಲಸ, ನಮ್ಮ ಕೈಗಳು ಕೆಟ್ಟ ಕೆಲಸ ಮಾಡಿದಾಗ ನಮ್ಮ ಕೈಗಳ ಪರವಾಗಿ ಆತನು ಕೈಗಳಿಗೆ ಮೊಳೆಯಿಂದ ಜಡಿದರು ಅಂತೇಳಿ. ಕಾಲಿಗೆ ಮೊಳೆ ನೋಡುವುದು. ನಾವು ನಡೆಯಬಾರದಂಥ ದಾರಿಯಲ್ಲಿ ಹೋದಾಗ, ನಾವು ತಪ್ಪಾದಂಥ ಕೆಲಸ ದಾರಿಯಲ್ಲಿ ನಾವು ಹೋಗಿರುವಾಗ ಅಂಥ ಒಂದು ಶಿಕ್ಷೆಗೆ ನಾವು ಹೊಂದಬೇಕಾಗಿತ್ತಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ನಮ್ಮ ಕಾಲಿನ ಬದಲಾಗಿ ಆತನ ಕಾಲಿನಲ್ಲಿ ಮೊಳೆಯಿಂದ ಚೆಡಲ್ಪಟ್ಟು ಅಂತೇಳಿ ಹೀಗೆ ವಿವರಣೆ ಕೊಡ್ತಾರೆ. ಹೀಗೆ ಮಾಡುವಾಗ ಅನೇಕರಿಗೆ ಭಾಳ ಚೆನ್ನಾಗಿ ಕೂಡ ಅನಿಸುತ್ತೆ. ಎಂದರೆ ಇವೇ ನೋಡ್ತೇವೆ, ಆತ್ಮಿಕವಾಗಿ ಸ್ಪಿರಿಚುವಲೈಸೇಷನ್ ಅಂತ ಹೇಳ್ತೇವೆ. ಸುಮ್ಮನೆ ಏನೋ ಒಂದು ಅರ್ಥ ಕಟ್ಟಿ ಅದಕ್ಕೆ ಹೇಳುವಂಥದ್ದು. ಹಾಗಾದರೆ ಇನ್ನು ಕಣ್ಣಿನ ಬಗ್ಗೆ ಎಲ್ಲಿ ವಿವರಣೆ ಇಲ್ಲ, ಬಾಯಿ ಬಗ್ಗೆ ಎಲ್ಲಿ ವಿವರಣೆ ಇಲ್ಲ, ಕಿವಿಯ ಬಗ್ಗೆ ವಿವರಣೆ ಇಲ್ಲ, ಮೂಗಿನ ಬಗ್ಗೆ ವಿವರಣೆ ಇಲ್ಲ. ಹೀಗೆ ಒಂದು ವೇಳೆ ಇಂಥ ವಿವರಣೆ ಕೊಟ್ಟರೆ ಅದಕ್ಕೆ ಬೇಕಿದ್ರೆ ಇನ್ನೂ ವಾಕ್ಯಗಳು ಎಲ್ಲ ಹುಡುಕಿ ಏನೋ ಮಾಡಿ ಹಾಗೆ ಹೇಳಿದ್ರೆ ಜನಕ್ಕೆ ಭಾಳ ಚೆನ್ನಾಗಿದೆ ಅನಿಸುತ್ತೆ. ಆದರೆ ನಿಜವಾಗ್ಲೂ ಹಾಗಲ್ಲ. ದೇವರ ವಾಕ್ಯ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ
ಆ ಒಂದು ಶಿಕ್ಷೆಯನ್ನು ಹೊಂದಿರುವಂಥದ್ದು ಈ ರೀತಿಯಾದಂಥ ವಿವರಣೆಯಿಂದಲ್ಲ. ಮತ್ತು ಅಷ್ಟೇ ಅಲ್ಲ, ನಾವು ಮಾಡುವಂಥ ಪಾಪಡಿಗೋಸ್ಕರ ಆತನು ನಮ್ಮ ತಲೆ ಯೋಚನೆಗೋಸ್ಕರ ತಲೆಗೆ ಮುಳ್ಳು, ಕೈಗೋಸ್ಕರ ಕೈಗೆ ಕಾಲಿಗೆ ಆಗಲ್ಲ. ದೇವರ ವಾಕ್ಯ ಏನು ಹೇಳ್ತೇವೆ? ದೇವರ ವಾಕ್ಯ ಹೇಳುವಾಗ ನಾವು ನೋಡ್ತೇವೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದಾರೆ. ನಾನು ಹುಟ್ಟಿದಾಗಿನಿಂದಲೇ ಪಾಪಿದ್ದೇನೆ ದಾವೀದನು ಹೇಳ್ತಾನೆ. ಆದರೆ ಈ ಪಾಪ ಆಗಿದೆ, ಪಾಪ ಏನು ನೋಡುವಾಗ ನಾವು ಪಾಪಿಗಳಾಗಿರುವುದರಿಂದ ನಾವು ಪಾಪ ಮಾಡ್ತೇವೆ. ಪಾಪಿಗಳಾಗಿರುವುದರಿಂದ ನಾವು ಪಾಪ ಮಾಡ್ತೇವೆ ಹೊರತು ಪಾಪ ಮಾಡುವುದರಿಂದ ನಾವು ಪಾಪಿಗಳಲ್ಲ. ಅದಕ್ಕೆ ಈ ವಚನಕ್ಕೂ ಅದಕ್ಕೂ ಒಂದು ಹೋಲಿಕೆ ಬರುತ್ತೆ. ಹಾಗಾದರೆ ಪಾಪ ಅಂದರೆ ಏನು? ಅದಕ್ಕೆ ನೋಡುವಾಗ ನಮಗೆ ಹೇಗೂ ರೋಮ 8, ರೋಮ 5 ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ಅಂದರೆ ಆದಾಮನ ನಿಮಿತ್ತ ಲೋಕದಲ್ಲಿ ಪಾಪವು ಉಂಟಾಯಿತು. ಆತನಿಂದ ಹುಟ್ಟಿದಂಥ ಪ್ರತಿ ಮನುಷ್ಯ ಕುಲದಲ್ಲಿಯೂ ಪಾಪ ವ್ಯಾಪಿಸಿತು ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ಸೊ ಆದಾಮನು ಹೇಗೆ ಪಾಪ ಮಾಡ್ದ? ದೇವರು ಹೇಳಿರುವಂಥ ಮಾತಿನಲ್ಲಿ ಅಪನಂಬಿಕೆಯನ್ನು ತೋರಿಸಿದ, ಅಥವಾ ನಂಬಿಕೆ ಇಡಲಿಲ್ಲ. ಸೈತಾನನ ವಂಚನೆಗೆ ಒಳಗಾದ, ಬೇಡವಾದಂಥ ಹಣ್ಣನ್ನು ಆತನು ತಿನ್ನನು. ಮತ್ತು ಅಲ್ಲಿ ತಿನ್ನುವಾಗಲೂ ಕೂಡ ಹಣ್ಣು ಎಂಥದಿತ್ತು, ಹಣ್ಣು ಕೆಟ್ಟದಿತ್ತ ಒಳ್ಳೆಯದಿತ್ತ, ಅದರದ್ದು ಏನಿತ್ತು, ಅವುಗಳ ಬಗ್ಗೆ ವಿವರಣೆ ಬೇಕಾಗಿಲ್ಲ. ದೇವರು ಹೇಳಿದ್ದೆ ಅಂದರೆ 2 ಮರಗಳುಂಟು. ಒಂದು ಮರ ಜೀವ ಫಲವನ್ನು ನೀಡುವಂಥ ಒಂದು ವೃಕ್ಷ, ಇನ್ನೊಂದು ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವಂಥ ಒಂದು ಹಣ್ಣು ಉಂಟು. ನೀನು ನಿತ್ಯ ಜೀವವನ್ನು ಹೊಂದುವಂಥ ಹಣ್ಣಿನ ಆ ಒಂದು ಮರದ ಹಣ್ಣನ್ನು ನೀನು ತಿನ್ನಬಹುದು. ಆದರೆ ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವಂಥ ಹಣ್ಣನ್ನು ತಿನ್ನಬಾರದು. ಅದು ತಿಂದ ತಕ್ಷಣದಲ್ಲಿ ನೀನು ಸತ್ತೇ ಹೋಗುವೆ ಅಂತ ಹೇಳಿದ. ಇದು ದೇವರ ನಿಯಮ, ನಮಗೆ ಬೈಬಲ್ನಲ್ಲಿ ತಿಳಿಸಿರುವಂಥದ್ದು. ಈ ಒಂದು ಬುನಾದಿ ಉಂಟು. ಅದನ್ನು ಬಿಟ್ಟು ನಾವೇನೇ ನಂಬಿದ್ರು ಅದು ವ್ಯರ್ಥವಾಗಿರುತ್ತದೆ. ಆದಾಮನು ಹಾಗೆ ಮಾಡಿ ತಕ್ಷಣದಲ್ಲಿ ಆತನು ಆತ್ಮಿಕವಾಗಿ ಸತ್ತು ಹೋದನು. ಕ್ರಮೇಣ 939 ವರ್ಷಗಳ ನಂತರ ಆತನು ದೈಹಿಕವಾಗಿ ಕೂಡ ಮರಣವನ್ನು ಅನುಭವಿಸ್ದ. ಈಗ ನಮ್ಮೆಲ್ಲರಿಗೂ ಮೂಲ ಪುರುಷನಾಗಿರುವ ಆತನು ಆದಾಮನಾಗಿರೋದ್ರಿಂದ ಆತನ ಮೂಲಕವಾಗಿ ಪಾಪ ಎಲ್ಲರಲ್ಲೂ ವ್ಯಾಪಿಸಿತು. ಪಾಪದ ಮೂಲಕ ಮರಣವೂ ಕೂಡ ಇದೆ. ಇವತ್ತು ಕೂಡ ಅದು ಮುಂದುವರಿತಾನೆ ಇದೆ. ಆ ಮರಣವೇ ನಮಗೆ ಶ್ರೇಷ್ಠವಾದಂಥ, ಅಥವಾ ಏನಂತಾರೆ, ಅತಿ ಒಂದು ವೈರತ್ವವನ್ನು ನಮ್ಮೊಂದಿಗೆ ಹೊಂದಿತ್ತು. ಆ ಮರಣದ ಕೊಂಡಿಯನ್ನು ಮುರಿಯೋದಕ್ಕೋಸ್ಕರ, ಮರಣವನ್ನು ನಾಶಪಡಿಸೋದಕ್ಕೋಸ್ಕರವೇ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯಲ್ಲಿ ಆತನು ಯಜ್ಞವಾಗಿ ಸಮರ್ಪಿಸಲ್ಪಟ್ಟನು. ತನ್ನ ಪರಿಶುದ್ಧ ರಕ್ತವನ್ನು ಪಾಪದ ವಿಮೋಚನೆಗೋಸ್ಕರ ಆತನು ತನ್ನ ರಕ್ತವನ್ನು ಸುರಿಸಿದನು. ಆ ಅಮೂಲ್ಯವಾದಂಥ ರಕ್ತದಿಂದಲೇ ನಮಗೆ ಕ್ರಯವಾಗಿ ಕೊಟ್ಟು ಪಾಪದಲ್ಲಿರುವಂಥ ನಮ್ಮನ್ನು ಪಾಪದಿಂದ ಬಿಡಿಸಿ ವಿಮೋಚಿಸಿ ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡರು. ಇಲ್ಲದೆ ಹೋದರೆ ನಾವೆಲ್ಲರೂ ನಿತ್ಯವಾದಂಥ ನರಕಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಆ ಮರಣದಿಂದ ಬಿಡಿಸುವುದಕ್ಕೆ ರಕ್ಷಣೆ ಅಂತ ಹೇಳಿ ದೇವರು ವಾಕ್ಯದಲ್ಲಿ ರಕ್ಷಿಸಲ್ಪಡುವಂಥದ್ದು. ಮರಣದಿಂದ ನಾವು ಹೊರಗೆ ಮುಳುಗುವ ನೀರಿನಿಂದ ಒಬ್ಬ ವ್ಯಕ್ತಿಯನ್ನು ಬಚಾವ್ ಮಾಡಿದಾಗ ನೀರಿನಿಂದ ರಕ್ಷಿಸುವಂಥದ್ದು. ಒಬ್ಬ ವ್ಯಕ್ತಿ ಬೆಂಕಿಯಲ್ಲಿ ಸುಡುವಾಗ, ಅಥವಾ ಬಿಲ್ಡಿಂಗ್ ಬೆಂಕಿ ಅಂಟ್ಕೊಂಡಿದೆ ಅಥವಾ ಏನೋ ದಗದಗಿಸ್ತಿರುವಾಗ ಆ ಬೆಂಕಿಯಿಂದ ಒಬ್ಬ ಮನುಷ್ಯನು ಯಾರಾದರೂ ಅವನನ್ನು ಬಚಾಯಿಸಿದ್ರೆ ಬೆಂಕಿಯಿಂದ ರಕ್ಷಿಸಲ್ಪಟ್ಟನು ಅಂತ ಹೇಳೋದು. ಹಾಗೆ ಇಲ್ಲಿ ನಿತ್ಯವಾದಂಥ ಬೆಂಕಿ ಗಂಧಕಗಳು ಇರುವಂಥ ಕೆರೆಯಲ್ಲಿ ನಿತ್ಯವಾಗಿಯೂ ಶಿಕ್ಷೆಯನ್ನು ದಂಡನೆಯನ್ನು ಹೊಂದೋದ್ರಿಂದ ರಕ್ಷಿಸಿರುವುದಕ್ಕೆ ರಕ್ಷಣೆ ಹೊಂದಿದ್ದೇವೆ, ರಕ್ಷಿಸಲ್ಪಟ್ಟಿದ್ದೇವೆ ಅಂಥೇಳಿ ಬೈಬಲಲ್ಲಿ ನೋಡ್ತೇವೆ. ಹಾಗೆ ರಕ್ಷಿಸಲ್ಪಡೋದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತ್ರವೇ ರಕ್ಷಕನಾಗಿ ಬಂದನು. ಯಾಕಂದರೆ ಆತನು ರಕ್ಷಣೆಗೆ ತಾನು ಆ ಮಾರ್ಗವನ್ನು ಸಿದ್ಧಪಡಿಸಿದ. ಎಲ್ಲರ ಪಾಪವನ್ನು ಆತನು ಹೊತ್ತುಕೊಂಡು ಆತನ ಶಿಲುಬೆ ಮೇಲೆ ಮರಣಕ್ಕೆ ಬರಬೇಕಾಗಿರುವಂಥ ಶಿಕ್ಷೆಯನ್ನು ತಾನು ಹೊಂದಿದನು. ಹಾಗೆ ಆತನು ನಿರಪರಾಧಿಯಾಗಿ ಅಥವಾ ಪಾಪರಹಿತನಾಗಿರೋದ್ರಿಂದ ಆತನು
ನಮ್ಮೆಲ್ಲರ ಪಾಪವನ್ನು ಹೊತ್ಕೊಂಡು ಆತನ ಶಿಕ್ಷೆಯನ್ನು ಹೊಂದಿದನು. ಆದರೆ ತಾನು ಪಾಪರಹಿತನಾಗಿರೋದ್ರಿಂದ ಮರಣವು ಆತನ ಹಿಡಿದುಕೊಳ್ಳಲಿಲ್ಲ. ಆದರೆ ಆತನು ಆ ಮರಣಕ್ಕೆ ಬೇಕಾದಂಥ ಶಿಕ್ಷೆಯನ್ನು ಹೊಂದಿ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ಮರಣದಿಂದ ಆತನು ಮರಣವನ್ನು ನಾಶಪಡಿಸಿ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು. ಅದಕ್ಕೆ ಆತನು ಮಾತ್ರ ರಕ್ಷಕನಾಗಿದ್ದಾನೆ. ರಕ್ಷಿಸಲು ಆತನಿಂದ ಮಾತ್ರವೇ ಸಾಧ್ಯ ಆಗಿರುವಾಗ ಆ ಯೇಸುವನ್ನು 1 ಕೊರಿಂಥ 15 ಹೇಳೋ ಪ್ರಕಾರ ಆತನು ಬರಹಗಳ ಪ್ರಕಾರವೇ ನಮ್ಮ ಪಾಪಗಳಿಗೋಸ್ಕರ ಆತನು ಸತ್ತನು, ಉಣಲ್ಪಟ್ಟನು ಮತ್ತು ಬರಹಗಳ ಪ್ರಕಾರವೇ ಆತನು ಏನಂತದೆ ಸತ್ತವರಿಗಿಂದ ಎದ್ದು ಬಂದನು ಅಂತೇಳಿ. ಈ ಸಂಗತಿಯನ್ನು ನಂಬುವಂಥವನಿಗೆ ರಕ್ಷಣೆ ಉಂಟು. ಈ ಸಂಗತಿ ನಂಬುವಂಥವನು ಆತನು ದೇವರ ಮಗನಾಗಿದ್ದಾನೆ. ಆ ಸಂಗತಿ ನಂಬುವಂಥವನಿಗೆ ಏನಂತಾರೆ ಪರಿಶುದ್ಧಾತ್ಮನ ಮುದ್ರೆ ಹಾಕಲ್ಪಟ್ಟಿದೆ. ಆ ಸಂಗತಿ ನಂಬುವಂಥವನು ಆತ್ಮನಿಂದ ಹುಟ್ಟಿದವನಾಗಿದ್ದಾನೆ. ಆ ರಕ್ಷಣೆಯನ್ನು ಸ್ವೀಕರಿಸಿರುವಂಥವನು ದೇವರಾತ್ಮನ ಅವನ ದೇಹವನ್ನು ತನ್ನ ಆಲಯವನ್ನಾಗಿ ಮಾಡಿಕೊಂಡು ಆತನು ಜೀವಿಸ್ತಾ ಇದ್ದಾನೆ. ಮತ್ತು ಆತನು ಮುದ್ರೆ ಹಾಕಿರುವಂತಹ ಉದ್ದೇಶ ಆ ವಿಮೋಚನೆ ದಿನದವರೆಗೂ ನಮ್ಮನ್ನು ಕಾಪಾಡಿ ದೇವರಿಗೆ ಒಪ್ಪಿಸಿಕೊಡೋದಕ್ಕೋಸ್ಕರವೇ ಪರಿಶುದ್ಧಾತ್ಮ ನಮ್ಮ ಮೇಲೆ ಮುದ್ರೆಯನ್ನು ಹಾಕಿದ್ದಾನೆ ಅಂತ ಹೇಳುತ್ತೆ. ಇಷ್ಟೊಂದು ಸಂಗತಿಗಳು ಉಂಟು. ಆದರೆ ಸರಳವಾಗಿ ನಾವು ನೋಡುವಾಗ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪದಿಂದ ನಾನೇ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ, ಪಾಪದಿಂದ ಬಿಟ್ಟು ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ, ಪಾಪ ಮಾಡದೇ ಇರೋದಕ್ಕೂ ಸಾಧ್ಯ ಇಲ್ಲ, ಪಾಪದ ಶಿಕ್ಷೆನ ನಾನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪಾಪ ಶಿಕ್ಷೆನ ದೇವ್ರಿಗೆ ನೇಮಿಸಿದ್ದಿ. ಅದೇ ಅಯ್ಯೋ ದೇವರೇ, ನನಗೋಸ್ಕರ ನೀನು ಬಿಡುಗಡೆ ಮಾಡಿದ್ದಿ, ನೀನು ಮಾರ್ಗ ಸಿದ್ಧಪಡಿಸಿದ್ದಕ್ಕೋಸ್ಕರ ಯೇಸುವೆ ನನ್ನ ರಕ್ಷಕನಾಗಿ ಅಂಗೀಕರಿಸ್ತೇನೆ ಅಂತ ಮಾಡುವಂಥ ಒಂದು ಪ್ರಾರ್ಥನೆ ನನ್ನನ್ನು ರಕ್ಷಿಸುತ್ತದೆ. ನಾನು ರಕ್ಷಣೆ ಹೊಂದಿದ್ದೇನೆ ಅಂತ ನೋಡ್ತೇವೆ. ಹಾಗೆ ನಾವು ರಕ್ಷಣೆ ಹೊಂದಿರುವಾಗ ನೋಡ್ತೇವೆ ಇಲ್ಲಿ ಒಂದು ಎಫೆಸದಲ್ಲಿ ನಾವು ನೋಡ್ಕೊಂಡು ಬರುವ ಹಾಗೆ ಅಂಥವರನ್ನು ಆತ್ಮ ಹೇಳ್ತಾನೆ. 1ನೇ ಅಧ್ಯಾಯಕ್ಕೆ ಬರ್ತೇವೆ. ಅಲ್ಲಿ ಅನೇಕ ವಿಷಯಗಳುಂಟು. ಯಾಕಂದರೆ ಪೌಲನು ಈ ಪತ್ರಿಕೆಯನ್ನು ಬರೆಯುವಾಗ 1ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿದ್ದಾನೆ. 6 ಅಧ್ಯಾಯಗಳುಂಟು. ನಾವು ಒಂದು ವೇಳೆ ಆತನು ಬರೆದಿರುವಂಥ ಉದ್ದೇಶ, ಅದು ಆ ವಾಕ್ಯಗಳ ಅರ್ಥ ನಮಗೆ ಆಗಬೇಕಾದ್ರೆ 1ರಿಂದ ನಾವು ಓದ್ಕೊಂಡು ಹೋಗುವಾಗ ನಮಗೆ ಅದರ ಪರಿಪೂರ್ಣವಾಗಿ ಅರ್ಥವಾಗುವಂತ ನೋಡ್ತೇವೆ. ಇಲ್ಲವೇ ಎಲ್ಲೋ ಒಂದು ವಚನ ನಮಗೆ ಬೇಕಾಗಿರೋಂಥ ಯಾವುದೋ ಒಂದು ವಚನ ನಾವು ಆರಿಸ್ಕೊಂಡು ಆ ವಚನವನ್ನು ಮಾತ್ರವೇ ನಾವು ನೋಡಿದ ತಕ್ಷಣ ನಮ್ಗೆ ಅನ್ನಿಸ್ತೇವೆ, ಓ ಯಾರ್ಯಾರು ಇಲ್ಲಿ ನೋಡ್ತಾರೆ ಅಂತ ಒಂದು ಅಶುದ್ಧತ್ವದಲ್ಲಿ, ಜಾರತ್ವದಲ್ಲಿ, ವಿಗ್ರಹಾರಾಧಕರಂಥ ಲೋಭಿಯಾಗಿರುವುದರಲ್ಲಿ ಅವರಿರುವುದಾದರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಅಂತ ತಕ್ಷಣ. ಹಾಗಿದ್ರೆ ರಕ್ಷಿಸಲ್ಪಟ್ಟಂಥವ್ರು ತಿರುಗಿ ನಾವೀಗ ಇದುವರೆಗೂ ನಾವು ನೋಡಿದೇವಲ್ಲ, ರಕ್ಷಣೆ ಹೊಂದಿದ್ದೇವೆ. ರಕ್ಷಿಸಲ್ಪಟ್ಟಂಥವ್ರು ತಿರುಗಿ ಇಂಥ ಪಾಪ ಮಾಡಿದರೆ ಅವರು ದೇವರ ರಾಜ್ಯಕ್ಕೆ ಬಾಧ್ಯರಾಗಲ್ಲ, ಅಂದರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ದು. ಅಥವಾ ಈ ವಾಕ್ಯ ಓದ ತಕ್ಷಣ ನಮಗೆ ನೇರವಾಗಿ ಹಾಗೆ ನಮಗೆ ಅರ್ಥ ಆಗೋದು. ಆದರೆ ಇಲ್ಲಿ ನಾವು ನೋಡುವಾಗ ರಕ್ಷಣೆ ಅನ್ನುವಂಥದ್ದು ಹಾಗಲ್ಲ, ಅಥವಾ ದೇವರ ವಾಕ್ಯಲ್ಲಿ ಹಾಗೆ ಅದನ್ನು ತಿಳಿಸ್ತಲ್ಲ. ಯಾಕಂದರೆ ಕೆಲವರು ಹಾಗೆ ಈ ಲೋಕದಲ್ಲಿ ಜೀವಿಸ್ತಾರೆ ಉಂಟು. ಅಂಥದ್ದೇ ನಂಬಿಕೆಯಲ್ಲಿ ಅವರು ಉಂಟು. ಅವ್ರು ಯಾವಾಗಲೋ ಇಲ್ಲ ನಾವು ರಕ್ಷಣೆ ಅಂದ ತಕ್ಷಣ ನಾವು ಪಾಪ ಮಾಡಬೇಕು. ಹೇಗೂ ವಾಕ್ಯದಲ್ಲಿ ನೋಡೋ ಪ್ರಕಾರ ಅಥವಾ ಈ ವಾಕ್ಯ ಧ್ಯಾನ ಪ್ರಕಾರ ನಾವು ಇಂಥ ಪಾಪದಲ್ಲಿ ಇರಬೇಕು ಅಂತ ಹೇಳಿ ಏನಿಲ್ಲ. ನಾವು ಪಾಪ ಮಾಡುವಂಥದ್ದು ಸಮರ್ಥಿಸ್ಕೊಳ್ಳುವಂಥದ್ದಲ್ಲ. ಪಾಪ ಮಾಡ್ತಾ ಇರ್ರಿ, ರಕ್ಷಣೆ ಕಳೆದು ಹೋಗಲ್ಲ, ಅದಕ್ಕೆ ಪಾಪ ಮಾಡ್ರಿ ಅಂತ ಹೇಳುವಂಥದ್ದು ಬೋಧನೆ ಉದ್ದೇಶ ಅಲ್ಲ, ದೇವರ ವಾಕ್ಯವಲ್ಲ. ಆದರೆ ಈ ವಾಕ್ಯ ರಕ್ಷಣೆ ಕಳೆದು ಹೋಗಿ ಇಂಥ ಕೆಲಸ ಮಾಡ್ತಕ್ಷಣ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ ಮೇಲೆ ಇಂಥ ದೇವರಿಗೆ ಬೇಡವಂಥ ಕಾರ್ಯಗಳನ್ನು ಮಾಡಿದ ತಕ್ಷಣ ರಕ್ಷಣೆ ಕಳೆದು ಹೋಗುತ್ತೆ ಅನ್ನುವಂಥದ್ದು ಈ ವಾಕ್ಯ ಕಲಿಸ್ತಾ ಇಲ್ಲ. ಈ ವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ದೇವರ ಆತ್ಮನು ಹಾಗೆ ಹೇಳ್ತಾರೆ. ಯಾಕಂದರೆ ನಾವು ರಕ್ಷಿಸಲ್ಪಟ್ಟಿರುವಂಥದ್ದು ಮೊದಲನೇ ನೋಡುವಾಗ ಅವಾಗಲೇ ನೋಡಿದ್ರೆ ನಮ್ಮನ್ನು ನಾವೇ ರಕ್ಷಿಸಲ್ಪಡೋದಕ್ಕೆ ನನ್ನಿಂದ ನನಗೆ ಸಾಧ್ಯವಿಲ್ಲ. ಮತ್ತು ಇನ್ನೊಂದು ವಾಕ್ಯನ ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗಲೂ ಪ್ರೀತಿಸಿ ನಮಗೋಸ್ಕರ ಆತನು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ. ಇನ್ನು ನಾವು ಪಾಪದಿಂದಿರುವಾಗಲೇ ಆತನ ಹೊರತು ನೀವು ಬಂದರೆ ನನ್ನ ಹತ್ರ ಒಳ್ಳೆಯವರಾಗಿರಿ, ಆಮೇಲೆ ನಾವು ರಕ್ಷಿಸ್ತೇನೆ ಅಂತ ಹೇಳಿಲ್ಲ. ಅದಕ್ಕೆ ನಾವು ನೋಡ್ತೇವೆ
ರಕ್ಷಣೆ ಹೊಂದಿದ ನಂತರ ಬ್ಯಾಪ್ಟಿಸಮ್ಗೂ ಕೂಡ ಅನೇಕ ಸಮಯ ತೆಗೆದುಕೊಳ್ಳುವಂತ ನೋಡ್ತೇವೆ. ಇನ್ನೂ ನಾವು ಕರೆಕ್ಟ್ ಆಗಿರಬೇಕು ಅಥವಾ ನಾವು ಇನ್ನೂ ಸಿದ್ಧರಾಗಿಲ್ಲ. ಇಲ್ಲ, ನಾವೆಂದೂ ಪರಿಪೂರ್ಣರಾಗಿ ಇರೋದಕ್ಕೆ ಈ ಲೋಕದಲ್ಲಿ ಸಾಧ್ಯವಿಲ್ಲ. ದೇವರು ಅದನ್ನು ಅದಕ್ಕೋಸ್ಕರ ದೇವರು ಏನಂತಾರೆ ಈ ಜೀವಿತವನ್ನು ದಯಪಾಲಿಸಿಲ್ಲ. ಪರಿಪೂರ್ಣರಾಗೋದಕ್ಕೋಸ್ಕರ ನಾವು ಜೀವಿಸ್ತಿದ್ದೇವೆ. ಆ ನಂಬಿಕೆಯಲ್ಲಿ ನಿರೀಕ್ಷೆಯಲ್ಲಿ ನಾವು ಹೋಗ್ತಿದ್ದೇವೆ. ಆದರೆ ಯಾವತ್ತು ಕರ್ತನಾಥ ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ಪ್ರತ್ಯಕ್ಷನಾಗ್ತಾನೋ ಆ ಸಮಯದಲ್ಲಿ ನಮ್ಮ ದೇಹ ಆತ್ಮ ಪ್ರಾಣಗಳನ್ನು ಆತನು ಪರಿಪೂರ್ಣ ಮಾಡಿ ಪರಿಶುದ್ಧವಾಗಿ ಆತನು ತೆಗೆದುಕೊಂಡು ಹೋಗ್ತಾನೆ. ಹಾಗಿರುವಾಗ ನಾವು ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿರುವಂಥ ವಿಶ್ವಾಸಿಯು ಯಾವುದೋ ಒಂದು ಪಾಪ ಮಾಡಿದ ತಕ್ಷಣ ಆತನು ದೇವರಾಜ್ಯಕ್ಕೆ ಬಾಧ್ಯನಾಗಲ್ಲ. ಅಂದರೆ ರಕ್ಷಣೆ ಕಳೆದು ಹೋಗುತ್ತೆ, ಅವಕ್ಕೆ ಅವರು ನರಕಕ್ಕೆ ಹೋಗ್ತಾರೆ ಅನ್ನೋಂಥದ್ದಲ್ಲ. ಹಾಗಂದ ತಕ್ಷಣ ಹಾಗಾದ್ರೆ ನಾವು ನರಕಕ್ಕೆ ಹೋಗಲ್ಲ ಅಂಥೇಳಿ ಪಾಪ ಮಾಡ್ಬೇಕು ಅಂತ ಹೇಳಿ ಕೂಡ ವಾಕ್ಯ ಹೇಳ್ತಾ ಇಲ್ಲ. ಆ ವಾಕ್ಯದ ಅರ್ಥ ಅದು ಕೂಡ ಅಲ್ಲ. ಹಾಗೆ ನೋಡುವಾಗ ನಮ್ಮಷ್ಟಕ್ಕೆ ನಾವೇ ರಕ್ಷಣೆ ಹೊಂದದೇ ಇರುವಾಗ, ಹೊಂದೋದಕ್ಕೆ ಅಸಾಧ್ಯವಾಗಿರುವಾಗ ದೇವರ ರಕ್ಷಣೆ ನಮಗೆ ಇದೇ FS ನೋಡೋ ಪ್ರಕಾರ FS 2:8 ನೋಡ್ತೇವೆ. FS 2:8 ಯಾಕಂದ್ರೆ ಕೃಪೆಯಿಂದಲೇ ನಂಬಿಕೆ ಮೂಲಕ ನೀವು ರಕ್ಷಣೆ ಹೊಂದಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ದಾನವೇ, ಅದು ಕ್ರಿಯೆಗಳಿಂದ ಉಂಟಾದದಲ್ಲ. ಆದ್ದರಿಂದ ಹೊಗಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ಕ್ರಿಯೆಗಳು ಅಂತ ನೋಡುವಾಗ ಮತ್ತೆ ಕ್ರಿಯೆಗಳು ಇನ್ನೊಂದು ರೀತಿಯಲ್ಲಿ ನೋಡ್ತೇವೆ. ಅದು ಧರ್ಮಶಾಸ್ತ್ರಕ್ಕೆ ಅಥವಾ ನ್ಯಾಯ ಪ್ರಮಾಣಕ್ಕೆ ಸಂಬಂಧಪಟ್ಟದ್ದು. ಆಜ್ಞೆಗಳನ್ನು ಕೈಕೊಂಡು ನಡೆಯುವಂಥದ್ದು. ದೇವರು ಹೇಳಿರುವಂಥ 10 ಆಜ್ಞೆಗಳು, 10 ಆಗಲ್ಲ, ಸುಮಾರು 613 ಆಜ್ಞೆಗಳು ಹಳೆ ಒಡಂಬಡಿಕೆಯಲ್ಲಿ ಉಂಟು. ಅದರಲ್ಲಿ ಒಂದೇ ಒಂದು ಆಜ್ಞೆ ತಪ್ಪಿದ್ರು ಕೂಡ ಎಲ್ಲವೂ ತಪ್ಪಿದಂತೆ ಅಂತ ದೇವರ ವಾಕ್ಯ. ಹಾಗಿರುವಾಗ ಈ ಆಜ್ಞೆಗಳನ್ನು ಕೈಕೊಳ್ಳುವುದರ ಮೂಲಕವಾಗಿ ನಮಗೆ ರಕ್ಷಣೆ ಇರಲಿಲ್ಲ. ಅದಕ್ಕೆ ಅಸಾಧ್ಯವಿತ್ತು, ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕರ್ತನಾಥ ಯೇಸು ಕ್ರಿಸ್ತನು ತಾನು ಆ ಧರ್ಮಶಾಸ್ತ್ರ ನೆರವೇರಿಸಿದವನಾಗಿ ತಾನು ಎಲ್ಲ ಆಜ್ಞೆಗಳು ಕೈಕೊಂಡು ಆತನು ತನ್ನನ್ನು ನಂಬುವವರಿಗೆ ಆಜ್ಞೆಯನ್ನು ಕೈಕೊಳ್ಳಲಾರದೆ ದೇವರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದವರಾಗಿ ಜೀವಿಸುವಂತೆ ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದಿರುವುದರಿಂದ ನಮ್ಮನ್ನು ನೀತಿವಂತರೆಂಬುದಾಗಿ ನಿರ್ಣಯಿಸಿದ್ದಾನೆ. ನಮ್ಮಷ್ಟಕ್ಕೆ ನಾವೇ ರಕ್ಷಣೆ ಹೊಂದಿಲ್ಲ. ಇದು ವಾಕ್ಯದಲ್ಲಿ ಕೂಡ ಅದನ್ನೇ ಹೇಳ್ತಾರೆ. ಯಾಕಂದರೆ 8ನೇ ಹೇಳ್ತಾರೆ, ಯಾಕಂದರೆ ಕೃಪೆಯಿಂದಲೇ ನಂಬಿಕೆ ಮೂಲಕ ನೀವು ರಕ್ಷಣೆ. ನಮಗೆ ಯಾವುದೇ ಕ್ರಿಯೆಗಳಿಂದ ಇಲ್ಲ. ದೇವರ ವಾಕ್ಯ ಹೇಳುವಾಗ ನಾವು ಏನನ್ನು ಕ್ರಿಯೆಗಳಿಂದ ನಾವು ಪಡ್ಕೊಂಡಿಲ್ವೋ ಅದನ್ನು ತಿರುಗಿ ನಾವು ಕಳ್ಕೊಳ್ಳುವಂಥ ಸಾಧ್ಯತೆಯಲ್ಲೇ ಇಲ್ಲ. ಯಾಕಂದರೆ ಅದು ದೇವರ ಉಡುಗೊರೆಯಾಗಿದೆ, ದೇವರ ದಾನವಾಗಿದೆ, ದೇವರ ಗಿಫ್ಟ್ ಆಗಿದೆ. ದೇವರು ಅಂಥ ಮನುಷ್ಯನಂತೆ ನಮ್ಮಂತೆ ಆತನಲ್ಲ. ಒಂದು ಸಾರಿ ಆತನು ಕೊಟ್ಟು ಮತ್ತು ವಾಪಸ್ ತಗೊಳ್ಳುವಂಥದ್ದು. ಆತನು ನಿರಂತರವಾಗಿ ಆತನು ನಮಗೆ ಆ ರಕ್ಷಣೆಯ ಗಿಫ್ಟನ್ನು, ಉಡುಗೊರೆಯನ್ನು ನಮ್ಗೆ ಕೊಟ್ಟಿದ್ದಾನೆ. ಅದು ಶಾಶ್ವತವಾಗಿ ನಮ್ಮ ಬಳಿ ಇರುವಂಥದ್ದು. ಅದು ಎಂದಿಗೂ ಏನಂತಾರೆ ಆತನು ಕೊಟ್ಟು ಮತ್ತು ವಾಪಸ್ ತೆಗೆದುಕೊಳ್ಳುವಂಥದ್ದಲ್ಲ. ಮತ್ತು ಹಾಗೆ ನಾವು ನೋಡ್ತೇವೆ ಅಂದರೆ ಆತನಾಯ್ತು ಇಲ್ಲಿವರೆಗೂ ನಾನು ನೋಡಿ ಇವತ್ತು ನಾನು ನಿನಗೆ ರಕ್ಷಣೆ ಕೊಟ್ಟಿದ್ದೇನೆ, ಇನ್ನು ಮೇಲೆ ನೀನು ಅದನ್ನು ಭದ್ರವಾಗಿ ಇಟ್ಕೋಬೇಕು. ಒಂದು ವೇಳೆ ಬಿಟ್ಟು ಅಂದರೆ ಅಥವಾ ಏನೋ ನೀನು ಅದು ಏನಂತಾರೆ ನಿನ್ನ ಕೈಯಿಂದ ಹೋಗಂತೆ ಮಾಡಿದ್ರೆ ಕಳೆದು ಹೋಗುತ್ತೆ. ಹಾಗೂ ಕೂಡ ಆತನು ಹೇಳಿಲ್ಲ. ಯಾವುದೋ ಒಂದು ಹಾಗಿದ್ರೆ ನಾವು ಎಂದು ರಕ್ಷಣೆ ಹೊಂದ್ತೇವೆ, ಎಂದು ರಕ್ಷಣೆ ಹೊಂದ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಈ ರೀತಿಯಾಗಿ ರಕ್ಷಣೆ ಕಳೆದು ಹೋಗುತ್ತೆ ಅಂತ ಹೇಳಿ ವಾದ ಮಾಡುವಂಥ ಪ್ರತಿಯೊಬ್ಬನು ಎಷ್ಟು ಸಾರಿ ರಕ್ಷಣೆ ಹೊಂದ್ತಾನೆ, ಎಷ್ಟು ಸಾರಿ ಕಳೆದು ಹೋಗುತ್ತೆ. ಹಾಗಿರುವಾಗ ಇನ್ನೊಂದು ಕಡೆ ಇನ್ನೊಂದು ವಾಕ್ಯ ಕೂಡ ಉಂಟು. ಒಬ್ಬನು ಏನಂತಾರೆ ಆ ಪರಿಪೂರ್ಣ ಜ್ಞಾನಕ್ಕೆ ಬಂದು ತಿರುಗಿ ಆತನು ವಾಪಸ್ ಹೋದರೆ ಆತನಲ್ಲಿ ಪಶ್ಚಾತ್ತಾಪ ಹುಟ್ಟುವಂಥದ್ದು ಅಸಾಧ್ಯ ಅಂತ ಹೇಳಿ. ಹಾಗಿದ್ರೆ ಎಷ್ಟು ಪಾಪ ಮಾಡಿದ ಮೇಲೆ ರಕ್ಷಣೆ ಹೊಂದ್ತೇನೆ ಇರ್ತೇನೆ, ಮತ್ತೆ ಪಾಪ ಮಾಡಿದ ತಕ್ಷಣ ಕಳೆದು ಹೋಗುತ್ತೆ, ಮತ್ತೆ ಹೊಂದುತ್ತೇನೆ, ಮತ್ತೆ ಕಳೆದು ಹೋಗುತ್ತೆ ಅಂದರೆ ರಕ್ಷಣೆನೇ ಹೊಂದಿಲ್ಲ. ದೇವರ ವಾಕ್ಯ ಅದನ್ನೇ. ಅದಕ್ಕೋಸ್ಕರ ನಾವು ನೋಡ್ತೇವೆ ರಕ್ಷಣೆ ಹೊಂದಿದ್ದೇವೆ ಅಥವಾ ದೇವರು ನಮ್ಮನ್ನು ಕರೆದಿದ್ದಾರೆ ಅಂತ ಹೇಳುವಾಗ ಈ ವಾಕ್ಯ ನಾವು ನೇರವಾಗಿ ಓದುವಾಗ ಹಾಗೆ ಮಾಡುವಂಥವ್ರು ದೇವರಾಜ್ಯಕ್ಕೆ ಬಾಧ್ಯರಾಗುವ ಅಂತ ಹೇಳಿದ್ರು ಕೂಡ ವಿಶ್ವಾಸಿಗಳಿಗೋಸ್ಕರ ಆತನ ಹೇಳಿಲ್ಲ. ವಿಶ್ವಾಸಿಗೆ ದೇವರು ಮೊದಲೇ ಆತನ ನಮ್ಮನ್ನು ಕರೆದಿದ್ದಾನೆ. ಅದನ್ನೇ ನಾವು ನೋಡೋ ಪ್ರಕಾರ ಈ ಒಂದು
7ನೇ ವಚನ ನೋಡ್ತೇವೆ. ಮೊದಲನೇ ಅಧ್ಯಾಯ ಎಫೆಸ 1ನೇ ಅಧ್ಯಾಯ 7ನೇ ವಚನ. ಆತನ ಕೃಪಾಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನೇ ನಮಗೆ ವಿಮೋಚನೆ, ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು. ಪಾಪಗಳ ಕ್ಷಮಾಪಣೆ ಯಾವುದು? ಇವತ್ತು ಎಲ್ಲಿವರೆಗೂ ರಕ್ಷಣೆ ಹೊಂದುವವರೆಗೂ ಮಾಡಿದಂಥ ಪಾಪವ, ಅಥವಾ ನಾನು ಜೀವಂತವಾಗಿರುವವರೆಗೂ ಇರುವಂಥ ಎಲ್ಲ ಪಾಪವ? ಎಲ್ಲವನ್ನೂ ಆತನು ಕ್ಷಮಿಸಿದ. ಆ ದೇವರು ಒಂದು ಸಾರಿ ನಮ್ಮನ್ನು ರಕ್ಷಿಸಿದಾಗ ಎಲ್ಲವನ್ನೂ ಆತನು ಕ್ಷಮಿಸಿದ್ದಾನೆ, ವಿಮೋಚನೆ ಉಂಟು ಮಾಡಿದ್ದಾನೆ. ಹಾಗೆ ಮಾಡಿದ್ರಿಂದಲೇ ಆತನ ಏನು ಹೇಳ್ತಾನೆ ಅಂದರೆ 17ನೇ ವರ್ಷ ನೋಡ್ತೇವೆ. 14ನೇ ವಚನ ಅಥವಾ 13ನೇ ವಚನ ನೋಡ್ತೇವೆ. ಎಫೆಸ 1ನೇ ಅಧ್ಯಾಯ 13ನೇ ವಚನ. ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಆತನ ಮಹಿಮೆ ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯದವರಿಗೆ ವಿಮೋಚನೆ ಆಗುವ ತನಕ ಆತನು ಪವಿತ್ರಾತ್ಮ ನಮ್ಮ ಬಾಧ್ಯತೆಗೆ ಸಂಚಿಕಾರವಾಗಿದ್ದಾನೆ. ಯಾರನ್ನು ಆತನು ನಮ್ಮನ್ನು ಕರೆದಿದ್ದಾನೋ, ಯಾರು ಆತನು ನಮ್ಮನ್ನು ರಕ್ಷಿಸಿದ್ದಾನೋ, ಯಾರು ದೇವರು ನಮ್ಮನ್ನು ಪ್ರೀತಿ ಮಾಡಿದ್ದಾನೋ, ಪ್ರೀತಿ ಮಾಡಿ ತನ್ನ ರಕ್ಷಣೆ ಉಡುಗೊರೆಯಾಗಿ ಗಿಫ್ಟಾಗಿ ಕೊಟ್ಟಿದ್ದಾನೋ, ಅದು ನಮಗೆ ಏನಂತಾರೆ ಶಾಶ್ವತವಾಗಿ ಆತನು ಕೊಟ್ಟಿದ್ದಾನೆ. ಮತ್ತೆ ಯಾವತ್ತೊಂದು ದಿವಸ ಕಿತ್ಕೋತೆ ಅಂತ ಹೇಳಿಲ್ಲ. ಅದಕ್ಕೋಸ್ಕರ ನೋಡ್ತೇವೆ. ಹಾಗೆ ಮಾಡಬೇಕಾದ್ರೆ ನಾನು ರಕ್ಷಣೆ ಹೊಂದಿದ ಮೇಲೆ ಎಷ್ಟು ಪರಿಪೂರ್ಣನಾಗಿರ್ತೇನೆ ಇಲ್ಲ ದೇವರಿಗೆ ಗೊತ್ತುಂಟು. ದೇವರಿಗೆ ಎಲ್ಲವೂ ಆತನಿಗೆ ಗೊತ್ತುಂಟು. ನಾನು ಏನಂತಾರೆ ರಕ್ಷಣೆ ಹೊಂದಿದ ಮೇಲೆ ಪರಿಪೂರ್ಣ ಅಥವಾ ಪರಿಶುದ್ಧನಾಗಿರ್ತೀನೋ ಅಥವಾ ಒಂದು ದಿವಸ ಪಾಪ ಮಾಡ್ತೇನೋ. ಅದಕ್ಕೆ ಕೆಲವರು ಪ್ರಕಾರ ಅಂದರೆ ಇಲ್ಲಿ ಹೇಳುವಾಗ ನಾವು ನೋಡ್ತೇವೆ. ಅದೇ 1ನೇ ಅಧ್ಯಾಯದಲ್ಲಿ 1ನೇ ಅಧ್ಯಾಯ 4ನೇ ವಚನ, ಎಫೆಸ 1ನೇ ಅಧ್ಯಾಯ 4ನೇ ವಚನ. ನಾವು ಪ್ರೀತಿಯಲ್ಲಿದ್ದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಆತನು ಜಗತ್ತಿಗೆ ಅಸ್ತಿವಾರ ಹಾಕೋದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಯಾರ್ಯಾರು ರಕ್ಷಣೆ ಹೊಂದಿದ್ದೇವೋ, ಯಾರ್ಯಾರು ಯೇಸು ಕ್ರಿಸ್ತನ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇವೋ ಅವರನ್ನು ದೇವರು ಕ್ರಿಸ್ತನಲ್ಲಿ ಜಗದುತ್ಪತ್ತಿಗಿಂತ ಮುಂಚೆಯೇ ಆರಿಸಿಕೊಂಡಿದ್ದಾರೆ. ಆ ನಂಬಿಕೆಯಲ್ಲಿ ನಾನಿದ್ದೇನ, ನನ್ನ ದೇವರು ನಾನು. ಇನ್ನೊಂದು ಕಡೆ ಕೂಡ ನಾವು ನೋಡ್ತೇವೆ, ಕರ್ತನಾದ ಯೇಸು ಕ್ರಿಸ್ತನು ಹೇಳೋದು, ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ಆದರೆ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳ್ತವೆ, ಅವುಗಳು ನನ್ನ ಹಿಂದೆ ಬರ್ತವೆ. ಇನ್ನು ಬೇರೆ ಕುರಿಗಳುಂಟು, ಅವು ನನ್ನ ಸ್ವರ ಕೇಳೋ ನನ್ನ ಹಿಂದೆ ಬರಲ್ಲ. ಮತ್ತು ಅದಷ್ಟೇ ಹೇಳ್ತಾನೆ, ದೇವ್ರು ನನಗೆ ಕೊಟ್ಟಿರುವಂಥ ನೀವು ಅಥವಾ ಈ ಕುರಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಅದರಿಂದ ಆ ಕುರಿಯನ್ನು ನನ್ನ ಕೈಯಲ್ಲಿ ಭದ್ರವಾಗಿಟ್ಟುಕೊಂಡಿದ್ದೇನೆ. ನನ್ನ ಕೈ ಮೇಲೆ ತಂದೆಯಾದ ದೇವರ ಕೈ ಕೂಡ ನಮ್ಮನ್ನು ಆವರಿಸಿದೆ. ಹಾಗಿರುವಾಗ ಆ ದೇವರ ಕೈಯಿಂದ ಯಾರು ಕೂಡ ನಮ್ಮನ್ನು ಕಿತ್ತುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಿರುವಾಗ ನೋಡ್ತೇವೆ ಹೇಗೆ ನಾವು ಕಳೆದು ಹೋಗುತ್ತೆ ಅಂತ ಹೇಳ್ತೇವೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ ನೋಡ್ತೇವೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ಯೋಹಾನ 10:27. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು ಮತ್ತು ಅವು ನನ್ನನ್ನು ಹಿಂಬಾಲಿಸುತ್ತವೆ, ಮತ್ತು ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗಲಿಲ್ಲ, ಇಲ್ಲವೇ ಅವುಗಳನ್ನು ಯಾವನು ನನ್ನ ಕೈಗಳಿಂದ ಕಸಿದುಕೊಳ್ಳ. ನಿತ್ಯ ಜೀವವನ್ನು ಕೊಟ್ಟ ಮೇಲೆ ನಿತ್ಯ ಜೀವನ ಕೊಡುತ್ತದೆ ಅಷ್ಟೇ ಅಲ್ಲ. ಎಫೆಸದಲ್ಲಿ ನೋಡ್ತೇವೆ ಪರಲೋಕದಲ್ಲಿ ಆತ ನಮ್ಮನ್ನು ಕ್ರಿಸ್ತನೊಂದಿಗೆ ಕುಳ್ಳಿರಿಸಿದಾನೆ. ಯಾವಾಗ ಆತನ ನಮ್ಮನ್ನು ರಕ್ಷಿಸಿದ ಕ್ಷಣದಲ್ಲಿ ನಮ್ಮನ್ನು ಪರಲೋಕದಲ್ಲಿ ಕ್ರಿಸ್ತನೊಂದಿಗೆ ಏನಂತಾರೆ ಆತನಲ್ಲಿ ನಮ್ಮನ್ನು ಕೂರಿಸಿದ. ಅದನ್ನೇ ನಾವು ಅನೇಕ ದಿವಸಗಳು ನಾವು ನೋಡ್ಕೊಂಡ್ ಬಂದಿದ್ದೇವೆ. ನಮ್ಮನ್ನು ಕರ್ತನಲ್ಲಿ ಕ್ರಿಸ್ತನೊಂದಿಗೆ ಆತನು ಪರಲೋಕದಲ್ಲಿ ನಮ್ಮನ್ನು ಕೂರಿಸಿದ್ದಾನೆ. ನಾವು ಅವಾಗಲೇ ನೋಡಿರೋ ಹಾಗೆ 4ನೇ ವರ್ಷ ನೋಡಿದೆವು. ಅಷ್ಟೇ ಅಲ್ಲ, ಮುಂದೆ ಬರುವಾಗ 5ನೇ ವರ್ಷ ನೋಡ್ತೇವೆ. ಎಫೆಸ 1ನೇ ಅಧ್ಯಾಯ 5ನೇ ವರ್ಷ. ಆತನು ತನ್ನ ಚಿತ್ತದ ದಯಾಪೂರ್ವಕವಾದ ಆನಂದಕ್ಕನುಸಾರವಾಗಿ ಯೇಸು ಕ್ರಿಸ್ತನ ಮೂಲಕ
ನಮ್ಮನ್ನು ತನಗೋಸ್ಕರ ದತ್ತು ಪುತ್ರ ಸ್ವೀಕಾರ ಮಾಡುವಂತೆ ಮೊದಲೇ ಸಂಕಲ್ಪಿಸಿ ತನ್ನ ಕೃಪಾ ಮಹಿಮೆ ಸ್ತುತಿಗಾಗಿ ಆತ ನಮ್ಮನ್ನು ಆ ಪ್ರಿಯನಲ್ಲಿ ಅಂಗೀಕರಿಸಿದ್ದಾನೆ. ನಾವು ಅಂಗೀಕರಿಸುತ್ತೇವೆ ಯೇಸು ಅಂತ ಹೇಳಿದವಲ್ಲ, ನಾವು ಅಂಗೀಕರಿಸುವಂತ ದೊಡ್ಡದಲ್ಲ. ಆದ್ರೆ ದೇವರು ತನ್ನ ಕುಮಾರತೆ ಯೇಸು ನಮ್ಮನ್ನು ಆತನು ಅಂಗೀಕರಿಸಿದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಾವು ಆತನ ಬಳಿಗೆ ಹೋಗುವಾಗ ಆತ ನಮ್ಮನ್ನು ಅಂಗೀಕರಿಸಿದ್ದಾನೆ. ಆತನ ಕೃಪಾಐಶ್ವರ್ಯಕ್ಕನುಸಾರವಾಗಿ 7ನೇ ನೋಡ್ತೇವೆ. ಆತನ ಕೃಪಾಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನಿಗೆ ನಮಗೆ ವಿಮೋಚನೆ, ಅಂದರೆ ಪಾಪಗಳ ಕ್ಷಮಾಪಣೆ ಉಂಟಾಯಿತು. ಹೀಗೆ ಆತನು ತನ್ನ ಕೃಪಾತಿಶಯದಲ್ಲಿ ಸಕಲ ಜ್ಞಾನವನ್ನು ಬುದ್ಧಿಯನ್ನು ಹೆಚ್ಚಾಗಿ ನಮ್ಮ ಕಡೆಗೆ ತೋರಿಸಿದ್ದಾನೆ. ಮತ್ತು ಆತನು ತನ್ನಲ್ಲಿ ಉದ್ದೇಶದ ಪ್ರಕಾರ ಆನಂದಪೂರ್ವಕವಾದ ತನ್ನ ಚಿತ್ತದ ರಹಸ್ಯ ನಮಗೆ ತಿಳಿಯಪಡಿಸೋದು ಏನೆಂದರೆ, ಕಾಲವು ಪರಿಪೂರ್ಣವಾದಾಗ ಯುಗದಲ್ಲಿ ಆತನು ಸ್ವರ್ಗದಲ್ಲಿರುವುಗಳನ್ನು ಭೂಲೋಕದಲ್ಲಿರುವುಗಳನ್ನು ಆತನಲ್ಲಿ, ಅಂದರೆ ಕ್ರಿಸ್ತನ ಎಲ್ಲವನ್ನೂ ಒಂದುಗೂಡಿಸಬೇಕೆಂದನು. ಆತನ ಸ್ವಸ್ಥಿತ್ವದ ಆಲೋಚನೆಗನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಸಾಧಿಸುವ ಆತನ ಉದ್ದೇಶದ ಮೇರೆಗೆ ಮೊದಲೇ ನೇಮಿಸಲ್ಪಟ್ಟವರಾದ ನಾವು ಆತನಲ್ಲಿ ಬಾಧ್ಯತೆಯನ್ನು ಸಹ ಹೊಂದಿದೆವು. ಮತ್ತು ಕ್ರಿಸ್ತನ ಮಹಿಮೆ ಸ್ತುತಿಸಲ್ಪಡುವಂತೆ ಆತನಲ್ಲಿ ನಾವು ಮೊದಲು ನಂಬಿಕೆ ಇಟ್ಟು ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನ ನಂಬಿಕೆ ಇಟ್ಟುವುದಾದ ನೀವು ಸಹ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ. ಇದನ್ನು ಆತನು ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ತೇವೆ. ಕರ್ತನು ನಮ್ಮನ್ನು ಕ್ರಿಸ್ತರಲ್ಲಿ ಮೊದಲೇ ಆತನು ಕರೆದು ತನ್ನಲ್ಲಿ ಆತನು ತಾನು ನಮ್ಮನ್ನು ಅಂಗೀಕರಿಸಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ನಮ್ಮನ್ನು ಹೇಳ್ತಾರೆ ನಿತ್ಯವಾದಂಥ ಜೀವನ ದಯಪಾಲಿಸಿದ್ದಾನೆ, ಪವಿತ್ರಾತ್ಮ ಮುದ್ರೆಯನ್ನು ಹಾಕಿಸಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ನಾವು ಪರಲೋಕದಲ್ಲಿ ಆತನಿಗೆ ಕುಳ್ಳಿರಿಸಿದ್ದೇವೆ. ಅದನ್ನೇ ನಾವು ನೋಡುವಾಗ 21ನೇ ವಚನ ನೋಡೋಣ. 21ನೇ ವಚನದಿಂದ ಅದೇ ಎಫೆಸ 1ನೇ ಅಧ್ಯಾಯ 21ನೇ ವಚನದಿಂದ ಅಥವಾ 20ನೇ ವಚನದಿಂದ ಓದೋಣ. ಎಫೆಸ 1ನೇ ಅಧ್ಯಾಯ 20ನೇ ವಚನದಿಂದ, ಬಲಾತಿಶಯವು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ದೇವರು ಕ್ರಿಸ್ತನನ್ನು ಸತ್ತವರಿಂದ ಎಬ್ಬಿಸಿ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ಎಷ್ಟೋ ಹೆಚ್ಚಾಗಿ ಸ್ವರ್ಗದೊಳಗೆ ತನ್ನ ಬಲಪಾಶದಲ್ಲಿ ಆತನನ್ನು ಕುಳಿಸ್ಕೊಂಡು ದೇವರು ಸಮಸ್ತವನ್ನು ಆತನ ಪಾದಗಳ ಕೆಳಗೆ ಹಾಕಿದ್ದಲ್ಲದೆ ಆತನನ್ನು ಎಲ್ಲರ ಮೇಲಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಯು ಆತನ ದೇಹವಾಗಿದೆ, ಎಲ್ಲವನ್ನೂ ಎಲ್ಲ ಸಂಬಂಧದಲ್ಲಿಯೂ ವ್ಯಾಪಿಸುವ ಆತನಿಗೆ ಅದು ಪರಿಪೂರ್ಣತೆ ಉಳ್ಳದಾಗಿದೆ ಅಂತೇಳಿ ನಾವು ನೋಡುವಾಗ ನಮ್ಮನ್ನು ಎಂದರೆ ಕ್ರಿಸ್ತನೊಂದಿಗೆ ನಾವು ಪರಲೋಕದಲ್ಲಿ ಕುಳ್ಳಿರಿಸಿದ್ದಾನೆ. ನಾವು ಆಲ್ರೆಡಿ ದೇವರೊಂದಿಗೆ ಆತನ ಕುಳ್ಳಿಸಿದ್ದಾನೆ. ಆತನು ನಮ್ಮನ್ನು ಆತನಿಗೆ ಕುಳ್ಳಿಸುವಾಗ ಮತ್ತೆ ಆತನು ಯಾವಾಗಾದ್ರೂ ಬಂದು ನೀವು ಪರಲೋಕದಿಂದ ಮತ್ತೆ ನೀವು ವಾಪಸ್ ಹೋಗ್ರಿ ಅಂತ ಹೇಳುವಂಥವನಲ್ಲ. ಯಾಕಂದ್ರೆ ದೇವರು ನನ್ನನ್ನು ಆತನು ಕರೆದಿರುವಾಗ ನಾನು ಏನಾಗಿದ್ದೇನೋ ಆತನಿಗೆ ಗೊತ್ತುಂಟು. ನಾನು ಮುಂದೆ ಎಷ್ಟು ಪರಿಶುದ್ಧನಾಗಿರ್ತಾನೋ ಅಪರಿಶುದ್ಧನಾಗಿರ್ತಾನೋ ಆತನಿಗೆ ಗೊತ್ತುಂಟು. ಮತ್ತು ಆತನು ನನ್ನ ಬಲದಿಂದಲ್ಲ, ನನ್ನ ಒಳ್ಳೆತನದಲ್ಲ, ಆತನ ಒಳ್ಳೆತನದಿಂದ, ಆತನ ಬಲದಿಂದ, ಆತನ ಪ್ರೀತಿ ನಿಮಿತ್ತ ಆತನ ಕರೆದಿದ್ದಾನೆ. ನಾನು ಮಾಡುವಂಥ ಕಾರ್ಯದ ನಾನು ಪರಿಶುದ್ಧನಾಗಲು ಸಾಧ್ಯ ಇಲ್ಲ. ಆತನ ರಕ್ತದಿಂದ ತೊಳೆಯುವಾಗಲೇ ನಾನು ಪರಿಶುದ್ಧನಾಗ್ತೇನೆ. ಹಾಗಿರುವಾಗ ಆ ನಂಬಿಕೆ ನಮ್ಮಲ್ಲಿದ್ದಾಗ, ಆ ನಂಬಿಕೆ ನಮ್ಮನ್ನು ಯೇಸು ಕ್ರಿಸ್ತ ರಕ್ಷಕನಾಗಿ ಕರೆಸಿದ ಆ ಕ್ಷಣದಲ್ಲಿ ನಾವು ರಕ್ಷಣೆ ಹೊಂದಿದ್ದೇವೆ, ನಿತ್ಯ ಜೀವನ ಹೊಂದಿದ್ದೇವೆ. ನಿತ್ಯ ಜೀವ ಹೊಂದಿದ ಮೇಲೆ ಅದು ಕಳೆದು ಹೋಗುತ್ತದಲ್ಲ. ಅದಕ್ಕೆ ಯೋಹನ 10ನೇ ಅಧ್ಯಾಯಕ್ಕೆ ಬರುವಾಗ ಯೋಹನ 10ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು 28ನೇ ವಚನ ನೋಡಿದೆವು. ಯೋಹನ 10ನೇ ಅಧ್ಯಾಯ 28ನೇ ವಚನ, ಮತ್ತು ನಾನು ಅವಳಿಗೆ ನಿತ್ಯ ಜೀವನ ಕೊಡ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ, ಇಲ್ಲವೇ ಅವುಗಳನ್ನು ಯಾವುದೂ ನನ್ನ ಕೈಗಳಿಂದ ಕಸಿದುಕೊಳ್ಳಲಾರನು. ನಾವು ಆತನ ಕೈಯಲ್ಲಿದ್ದೇವೆ, ಯಾರೂ ಅದು ಕಸಿದುಕೊಳ್ಳಲಾರನು ಯಾರು ಕಸ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕಂದ್ರೆ ಆತನು ಎಂತಾರೆ ಪರಲೋಕ ನಮ್ಮನ್ನು ಆತನಿಗೆ ಕೂಡಿಸ್ತಾನೆ. ಅಷ್ಟೇ ಅಲ್ಲ, 29ನೇ ವಚನ ನೋಡ್ತೇವೆ. 29ನೇ ವಚನ, ಅವುಗಳನ್ನು ನನಗೆ ಕೊಟ್ಟ ನನ್ನ ತಂದೆಯು ಎಲ್ಲರಿಗಿಂತಲೂ ದೊಡ್ಡವನು ಮತ್ತು ನನ್ನ ತಂದೆಯ ಕೈಯೊಳಗಿನಿಂದ ಅವುಗಳನ್ನು ಯಾವನು ಕಸಕೊಳ್ಳಲಾರನು. ನಾನು ಮತ್ತು ನನ್ನ ತಂದೆಯು ಒಂದಾಗಿದ್ದೇವೆಂದು ಉತ್ತರ ಕೊಟ್ಟು. ಕರ್ತನಾದ ಯೇಸು ಕ್ರಿಸ್ತನ ಕೈ ನಮ್ಮನ್ನು ಆವರಿಸಿದೆ. ಆತನ ಕೈ ಮೇಲೆ ತಂದೆಯಾದ ದೇವರ ಕೈ ಆವರಿಸಿದೆ. ಆ ಕೈಯೊಳಗಿಂದ ಯಾರು ಕಸಿದುಕೊಳ್ಳೋ ಸಾಧ್ಯ ಇಲ್ಲ. ಅದಕ್ಕೆ ಆತನೇ ಹೇಳ್ತಾನೆ, ನಿತ್ಯ ಜೀವನ ಹೊಂದಿದ್ದಾರೆ, ಅವು ಎಂದಿಗೂ ನಾಶವಾಗೋದಿಲ್ಲ, ಎಂದಿಗೂ ನಾಶವಾಗೋದಿಲ್ಲ. ಅದಕ್ಕೋಸ್ಕರ ಆತ ನಮ್ಮನ್ನು ಕರೆದಿದ್ದಾನೆ. 28ನೇ ವಚನ ಇನ್ನೊಂದು ಸಾರಿ ನೋಡ್ತೇವೆ, ಮತ್ತು ನಾನು ಅವಳಿಗೆ ನಿತ್ಯ ಜೀವನ ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದಿಲ್ಲ.
ನಾವು ನಂಬಿಕೆ, ಅದಕ್ಕೆ ನಮಗೆ ನಂಬಿಕೆ, ನಾವು ಅನೇಕ ಸಾರಿ ನಂಬಿಕೆ ಅಂತ ಅನ್ನುವಾಗ ನಮಗೆ ರಕ್ಷಣೆ ಹೊಂದುವಂಥದ್ದು ಇಷ್ಟೇ ಸರಳವಾಗಿರುವಂಥದ್ದು. ಇದನ್ನು ಒಂದು ವೇಳೆ ನಾವು ನಂಬಕ್ಕೆ ಸಿದ್ಧರಿಲ್ಲ ಅಂದರೆ ಬೇರೆ ವಿಷಯದಲ್ಲಿ ಕೂಡ ನಾವು ನಂಬಲ್ಲ. ಅದಕ್ಕೆ ನಾವು ಯಾವಾಗಲೂ ನಾವು ಮಾಡಬೇಕು, ನಮ್ಮ ಪ್ರಯತ್ನ, ನಮ್ಮ ಕಷ್ಟ, ನಮ್ಮ ಪರಿಶುದ್ಧತೆ ಇವೆಲ್ಲ ಹೇಳ್ತೇವಲ್ಲ, ನಮಗೆ ಅದು ಏನಂದರೆ ಪ್ರಾರಂಭದಲ್ಲಿ ನಾವು ಏನು ನಂಬಿದ್ದೇವೆ, ದೇವ್ರ ವಾಕ್ಯ ಹೇಳುವಂಥದ್ದು ಅಷ್ಟೇ ಇದೆ. ನಾವು ಕರ್ತನ ನನಗೋಸ್ಕರ ಸತ್ತು ಹೊಡಲ್ಪಟ್ಟು ಎಬ್ಬಿಸಲ್ಪಟ್ಟಿದ್ದ ನನ್ನ ಪಾಪದ ಶಿಕ್ಷಣ ಆತನು ಹೊಂದಿದ್ದಾನೆ, ನನಗೆ ವಿಮೋಚನೆ ಉಂಟು ಮಾಡಿದ್ದಾನೆ. ದೇವರೇ ನೀನು ಆ ಪ್ರೀತಿ ತೋರಿಸಿದ್ದಕ್ಕಾಗಿ ಸ್ತೋತ್ರ. ಆತನ ರಕ್ಷಕನ ಅಂಗೀಕರಿಸ್ತೀನಿ, ಇಷ್ಟೇ ಪ್ರಾರ್ಥನೆ. ಹಾಗೆ ನಾನು ಅಂಗೀಕರಿಸಿರುವ ಆ ಕ್ಷಣದಲ್ಲಿ ನಿತ್ಯ ಜೀವನ ಹೊಂದಿದ್ದೇನೆ, ಎಂದಿಗೂ ನಾನು ನಾಶವಾಗುವುದಿಲ್ಲ. ಹಾಗಿರುವಾಗ ಆತನು ನನ್ನನ್ನು ತಂದೆಯ ಬಳಿಯಲ್ಲಿ ಪರಲೋಕದಲ್ಲಿ ಆತನೊಂದಿಗೆ ನಮ್ಮನ್ನು ಪರಲೋಕದಲ್ಲಿ ನಮ್ಮನ್ನು ಆತನೊಂದಿಗೆ ಕರ್ತನಾದ ಜೊತೆಯಲ್ಲಿ ನಮ್ಮನ್ನು ಕುಳ್ಳಿರಿಸಿದ್ದಾರೆ, ನಿತ್ಯ ಜೀವನದೇ ಪಾಲಿಸಿದ್ದಾರೆ. ಹೀಗಿರುವಾಗ ಅವರೆಂದಿಗೂ ಮತ್ತೆ ತಿರುಗಿ ಏನಂತಾರೆ ಆ ಒಂದು ಪರಲೋಕದಿಂದ ಕೆಳಗೆ ಬಂದು ಮತ್ತೆ ನರಕಕ್ಕೆ ಹೋಗುವಂಥದ್ದು ಇವೆಲ್ಲ ದೇವರು ಅದನ್ನೆಲ್ಲ ನೋಡ್ತೇವೆ. ಯಾರನ್ನು ಕರೆದು, ಯಾಕಂದರೆ ಅದಕ್ಕಿಂತ ಮುಂಚೆ ಒಂದು ವಚನ ನೋಡ್ತೇವೆ ನಾವು, ರೋಮ 8:16 ನೋಡ್ತೇವೆ. ರೋಮಪುರದವರಿಗೆ 8ನೇ ಅಧ್ಯಾಯ 16ನೇ ವಚನ. ರೋಮಪುರದವರಿಗೆ 8ನೇ ಅಧ್ಯಾಯ 16ನೇ ವಚನ. ರೋಮ 8:16. ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ. ನಾವು ಯಾವಾಗ ಯೇಸು ಕ್ರಿಸ್ತನ ನಮ್ಮ ರಕ್ಷಕನಾಗಿ ಅಂಗೀಕರಿಸಿದ್ದೇವೋ ಆವಾಗ ನಮಗೆ ಇನ್ನೊಬ್ಬರು ಬಂದು ನಮಗೆ ಹೇಳಬೇಕಾಗಿಲ್ಲ. ನಮ್ಮಲ್ಲಿರುವಂಥ ದೇವರಾತ್ಮನೇ ನಮಗೆ ಸಾಕ್ಷಿ ಕೊಡ್ತಾನೆ, ನೀನು ದೇವರ ಮಗನಾಗಿದ್ದಿ. ಮತ್ತು ಆ ಸಾಕ್ಷಿ ಹೇಗೆ ಕೊಡ್ತಾನೆ? ಏನೋ ಒಳಗೆ ಕಿವಿಯಲ್ಲಿ ನಂಗೆ ಏನೋ ಕೇಳಿಸ್ತಾ ಇರುತ್ತೆ, ಮನಸ್ಸಲ್ಲಿ ಹೇಳೋದಲ್ಲ, ದೇವರ ವಾಕ್ಯದಲ್ಲಿ ಆತನ ತಿಳಿಯಪಡಿಸ್ತಾನೆ. ಇವತ್ತು ಈ ಕ್ಷಣದಲ್ಲಿ ನೀನು ದೇವರ ಮಗನಾಗಿದ್ದಿ. 17ನೇ ವಚನ ನೋಡ್ತೇವೆ, ರೋಮ 8:17. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಸಹಬಾಧ್ಯರು, ಆತನೊಂದಿಗೆ ಶ್ರಮೆಯನ್ನು ಅನುಭವಿಸ್ತಾ ಇದ್ದರೆ ಒಟ್ಟಾಗಿ ನಾವು ಸಹ ಮಹಿಮೆಯನ್ನು ಹೊಂದೆವು. ನೋಡುವಾಗ ಇಲ್ಲಿ ಹೇಗೂ ಶ್ರಮೆ ಅನುಭವಿಸೋ ಬಗ್ಗೆ ಹೇಳುವಂಥದ್ದು, ಆದರೆ ಅದರ ಜೊತೆಯಲ್ಲಿ ನೋಡ್ತೇವೆ ನಾವು ದೇವರ ಮಕ್ಕಳಾಗಿ ಪವಿತ್ರಾತ್ಮ ನಮಗೆ ಸಾಕ್ಷಿ ಕೊಟ್ಟಿದ್ದಾನ. ಆ ಸಾಕ್ಷಿ ನಮಗೆ ಸಾಕು, ದೇವರ ಮಕ್ಕಳಾಗಿದ್ದೇವೆ. ಮತ್ತು ಆತನ ಹೇಳ್ತಾನೆ ಮುಂದೆ ವಚನ ಬರುವಾಗ, ನೀವು ಮಕ್ಕಳಾಗಿದ್ದರೆ ನೀವು ದೇವರಿಗೆ ಬಾಧ್ಯರಾಗಿದ್ದರು, ಕ್ರಿಸ್ತನೊಂದಿಗೆ ಸಹಬಾಧ್ಯರಾಗಿದ್ದರು. ಅದನ್ನು ನಾವು ಎಫೆಸರ್ ಪತ್ರಿಕೆ ಅಭ್ಯಾಸ ನೋಡಿದ್ದೇವೆ. ಕ್ರಿಸ್ತನಲ್ಲಿ ನಮ್ಮನ್ನು ಪರಲೋಕದಲ್ಲಿ ಕುಳ್ಳಿಸಿದ್ರಿಂದ ಕ್ರಿಸ್ತನಿಗೆ ಇರುವಂಥದ್ರಲ್ಲಿ ಎಲ್ಲದರಲ್ಲಿನೂ ಪಾಲುಗಾರರಾಗಿದ್ದೇವೆ. ಜಾಯಿಂಟ್ ಏರ್ಸ್ ವಿತ್ ಗಾಡ್ ಅಂತ ಹೇಳ್ತಾರೆ. ಸಹಬಾಧ್ಯರು, ಕ್ರಿಸ್ತನಿಗಿರುವಂಥದ್ದು ಎಲ್ಲವೂ ನನ್ನದಾಗಿದೆ. ಅದನ್ನೇ ನಾವು ಏನಂತಾರೆ ಎಫೆಸರ್ ಪತ್ರಿಕೆ ಪ್ರಾರಂಭ ಮಾಡಾಗೆ ನಾವು ನೋಡಿದ್ದೇವೆ. ನಾವು ಆಕಾಶದ ನಕ್ಷತ್ರಕ್ಕೆ ನೋಡುವಾಗ ಆ ನಕ್ಷತ್ರ ನನ್ನದಿದೆ, ಅಥವಾ ಅಲ್ಲಿರುವಂಥ ನಕ್ಷತ್ರಗಳು ನನ್ನದಿವೆ ಅಂತ ಹೇಳ್ಬೋದು. ಯಾಕೆ ಹಾಗೆ ಹೇಳ್ತೇವೆ ಅಂದರೆ, ಯೇಸು ಕ್ರಿಸ್ತನ ಸೃಷ್ಟಿಕರ್ತನಾಗಿದ್ದಾನೆ, ಎಲ್ಲವೂ ಯೇಸು ಕ್ರಿಸ್ತನಿಗೆ, ಆತನ ಜೊತೆಲಿ ನಾವು ಸಹಬಾಧ್ಯರಾಗಿದ್ದರಿಂದ ಅದು ಆ ಒಂದು ನಕ್ಷತ್ರವು ಕೂಡ ನನಗೆ, ಅದರಲ್ಲಿ ಕ್ರಿಸ್ತನಿಗೆ ನಾನು ಪಾಲುಗಾರನಾಗಿದ್ದೇನೆ, ಅದು ನನಗೆ ಸಂಬಂಧಪಟ್ಟಿದೆ. ಆ ಭರವಸೆಯಲ್ಲಿ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ದೇವ್ರ ವಾಕ್ಯ ಹಾಗೆ ಹೇಳುತ್ತೆ. ಆದರೆ ನಾವು ರಕ್ಷಣೆ ಹೊಂದಿಲ್ಲವೋ ಅಥವಾ ಹೀಗೆ ಮಾಡಿದ್ರೆ ಕಳೆದು ಹೋಗುತ್ತೋ, ಹೀಗೆ ಇಂಥ ಒಂದು ಸಂದೇಹದಲ್ಲಿರುವಾಗ ರಕ್ಷಣೆನೇ ಹೊಂದಿಲ್ಲ. ರಕ್ಷಣೆ ಹೊಂದಿದಾಗ ನಮ್ಮನ್ನು ಕ್ರಿಸ್ತನೊಂದಿಗೆ ಏನಂತಾರೆ ಸಹಬಾಧ್ಯರನ್ನಾಗಿ ಮಾಡಿದ್ದಾನೆ. ಯಾವಾಗ ಸಹಬಾಧ್ಯರನ್ನಾಗಿ ಮಾಡ್ತಾನೆ? ಇಲ್ಲಿ ಹೇಳುವಾಗ ಆತ್ಮನೇ ಹೇಳಿರುವಂಥದ್ದು, ನಿಮ್ಮನ್ನು ನಾನು ಏನಂತಾರೆ ಒಂದು ರೀತಿ ಪ್ರೊಬೇಷನರಿ ಪೀರಿಯಡಲ್ಲಿ ಇಡ್ತೇನೆ, ಇಷ್ಟು ದಿವಸ ನೋಡ್ತೇನೆ, ಅಷ್ಟು ದಿವಸ ನೀವು ಕರೆಕ್ಟಾಗಿ ನಡ್ಕೊಂಡ್ರೆ ಅವತ್ತು ನಾನು ನಿಮ್ಮ ಜೊತೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಸಹಬಾಧ್ಯೆ ಮಾಡ್ತೇನೆ, ಜಾಯಿಂಟ್ ಏರ್ಸ್ ಮಾಡ್ತೇನೆ. ಹಾಗೆ ಹೇಳಿಲ್ಲ. ಯಾವ ಕ್ಷಣದಲ್ಲಿ ನಾವು ಸಹಬಾಧ್ಯರಾಗಿದ್ದೇವೆ? ಹುಟ್ಟಿದ ಕ್ಷಣದಲ್ಲಿ, ದೇವರೊಂದಿಗೆ ಹುಟ್ಟಿದ ಕ್ಷಣದಲ್ಲಿ. ಅದಕ್ಕೆ 8:16 ನೋಡ್ತೇವೆ. 8:16 ರೋಮ 8:16 ನಾವು ನೋಡಿದ ಹಾಗೆ ನಾವು ದೇವರ ಮಕ್ಕಳಾಗಿದ್ದೇವೆಂದು ಆತ್ಮನು ತಾನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ನಮ್ಮೊಂದಿಗೆ ಸಾಕ್ಷಿ ಹೇಳ್ತಾರೆ, ನಾವು ದೇವರ ಮಕ್ಕಳಾಗಿದ್ದೇವೆ. ಮಕ್ಕಳಾದ ತಕ್ಷಣದಲ್ಲಿಯೇ ಕ್ರಿಸ್ತನೊಂದಿಗೆ ನಾವು ಸಹಬಾಧ್ಯರಾಗಿದ್ದೇವೆ.
ನಮಗೆ ದೇವರು ನಾನು ಏನಂತಾರೆ ತಿರುಗಿ ನಾನು ಪಾಪಿ ಆಗ್ತೇನೆ, ಪಾಪ ಮಾಡ್ತೇನೆ, ಬಿದ್ದು ಹೋಗ್ತೇನೆ, ರಕ್ಷಣೆ ಕಳೆದು ಹೋಗುತ್ತೆ ಅಂತ ಹೇಳಿ ಹಾಗೇನಾದ್ರು ನಾನು ನನ್ನ ಸ್ಥಿತಿ ದೇವ್ರಿಗೆ ಗೊತ್ತಿದ್ರೆ ನನಗೆ ಆತನ ಜೊತೆ ಸಹಭಾಗಿರನಾಗಿ ಮಾಡೋದೇ ಇಲ್ಲ. ಅಂದರೆ ನೋಡುವಾಗ ನನ್ನ ಏಳುವಿಕೆ ಬೀಳುವಿಕೆ ಪ್ರತಿಯೊಂದು ದೇವರಿಗೆ ಗೊತ್ತುಂಟು. ಮತ್ತು ಅಷ್ಟೇ ಅಲ್ಲ, ನಾನು ಎಷ್ಟು ಬಲಹೀನನಾಗಿದ್ದೆ ಅದು ಕೂಡ ದೇವ್ರಿಗೆ ಗೊತ್ತುಂಟು. ಮತ್ತು ಹಾಗಿರುವಾಗಲೇ ಆತನು ಈ ಲೋಕದಲ್ಲಿ ನಮ್ಮನ್ನು ಏನಂತಾರೆ ಅಜ್ಞಾನಿಗಳನ್ನು ಬಲಹೀನರನ್ನು ಆರಿಸ್ಕೊಂಡಿದ್ದು. 1 ಕೊರಿಂಥ 1ನೇ ಅಧ್ಯಾಯವನ್ನು ನೋಡ್ತೇವೆ. 1 ಕೊರಿಂಥ 1ನೇ ಅಧ್ಯಾಯ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಿಂದ 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಿಂದ, ಯಾಕಂದರೆ ನಾಶವಾಗುವವರಿಗೆ ಶಿಲುಬೆಯ ವಿಷಯವಾದ ಸಾರೋಣ ಹುಚ್ಚುತನವಾಗಿದೆ, ಆದರೆ ರಕ್ಷಣೆ ಹೊಂದಿದ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಯಾಕಂದರೆ ನಾನು ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ಇಲ್ಲದಂತಾಗ ಮಾಡುವೆನು ಎಂದು ಬರೆಯಲ್ಪಟ್ಟಿದೆ. ಜ್ಞಾನಿಯಲ್ಲಿ, ಶಾಸ್ತ್ರಿಯಲ್ಲಿ, ಲೋಕದ ತರ್ಕವಾದಿಯಲ್ಲಿ ದೇವರು ಈ ಲೋಕದ ಜ್ಞಾನವನ್ನು ಹುಚ್ಚುತನವನ್ನಾಗಿ ಮಾಡಿದನಲ್ಲವೇ? ಯಾಕಂದರೆ ದೇವರ ಜ್ಞಾನದಲ್ಲಿ ಲೋಕವು ತನ್ನ ಜ್ಞಾನ ಮೂಲಕ ದೇವರನ್ನು ತಿಳಿದುಕೊಳ್ಳವಾದ್ದರಿಂದ ಪ್ರಸಂಗದ ಹುಚ್ಚುತನದಲ್ಲೇ ನಂಬುವವರನ್ನು ರಕ್ಷಿಸುವುದು ದೇವರಿಗೆ ಇಷ್ಟವಾಗಿತ್ತು. ಯಹೂದ್ಯರು ಸೂಚಕಾರ್ಯ ಕೇಳ್ತಾರೆ, ಗ್ರೀಕರು ಜ್ಞಾನವನ್ನು ಹುಡುಕ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸ್ತೇವೆ. ಆತನ ಯಹೂದ್ಯರಿಗೆ ಅಭ್ಯಂತರವು, ಗ್ರೀಕರಿಗೆ ಹುಚ್ಚುತನವೂ ಆಗಿದ್ದಾನೆ. ಆದರೆ ಕರೆಯಲ್ಪಟ್ಟ ಯಹೂದ್ಯರಿಗೂ ಗ್ರೀಕರಿಗೂ ಕ್ರಿಸ್ತನೇ ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿದ್ದಾರೆ. ಯಾಕಂದರೆ ದೇವರ ಹುಚ್ಚುತನವು ಮನುಷ್ಯರಿಗಿಂತಲೂ ಜ್ಞಾನವುಳ್ಳದಾಗಿದೆ ಮತ್ತು ದೇವರ ಬಲಹೀನತೆಯು ಮನುಷ್ಯರಿಗಿಂತಲೂ ಬಲವುಳ್ಳದಾಗಿದೆ. ಯಾಕಂದರೆ ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದರೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಶ್ರೇಷ್ಠರು ಅನೇಕರಿಲ್ಲ. ನಾವು ಅದರಲ್ಲೇ ನಾವು ಜ್ಞಾನಿಗಳಿಲ್ಲ, ಶ್ರೇಷ್ಠರಿಲ್ಲ, ಅಧಿಕಾರಿಗಳಿಲ್ಲ, ಅಥವಾ ಯಾವುದೇ ಒಳ್ಳೆಯತನಮಿಲ್ಲ. ಆದರೆ 27ನೇ ವಚನ ಹೇಳ್ತೇನೆ, ಆದರೆ ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದ ಬುದ್ಧಿಹೀನವಾದವುಗಳನ್ನು ಆರಿಸಿಕೊಂಡಿದ್ದಾನೆ, ಮತ್ತು ದೇವರು ಬಲಿಷ್ಠವಾದವನ್ನು ನಾಚಿಕೆಪಡಿಸೋದಕ್ಕಾಗಿ ಈ ಲೋಕದ ಬಲಹೀನವಾದವುಗಳನ್ನು ಆರಿಸಿಕೊಂಡಿದ್ದಾರೆ. ಇದಲ್ಲದೆ ದೇವರು ಇರುವವುಗಳನ್ನು ಇಲ್ಲದಂತಾಗ ಮಾಡುವ ಹಾಗೆ ಈ ಲೋಕದ ಹೀನವಾದವುಗಳನ್ನು, ಅಸಡ್ಡೆಯಾದವುಗಳನ್ನು ಆರಿಸಿಕೊಂಡಿದ್ದಲ್ಲದೆ ಗಣನೆಗೆ ಬಾರದವುಗಳನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲು ಆತನ ಮುಂದೆ ಹೋಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ನಾವು ಅಜ್ಞಾನಿಯಾಗಿದ್ದೇವೆ, ನಾವು ಬಲಹೀನರಾಗಿದ್ದೇವೆ. ಯಾವ ಶ್ರೇಷ್ಠತೆ ನಮ್ಮೆಲ್ಲ ಗೊತ್ತಿದ್ದು ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾನೆ. ಮತ್ತು ನಾವು ಅಜ್ಞಾನಿಯಾಗಿ ಹೋದಾಗಲೇ ಆತ ನಮ್ಮನ್ನು ರಕ್ಷಿಸ್ತಾನೆ ಹೊರತು ನಾವು ಶ್ರೇಷ್ಠ ಅಂತಂದರೆ ಆತನು ರಕ್ಷಿಸಿಲ್ಲ. ಮತ್ತು ಯೇಸು ಕ್ರಿಸ್ತನ ಮಾತನ್ನೆಲ್ಲ ನೋಡ್ತೇವೆ, ಯಾರಿಗೆ ಕ್ಷೇಮವಿಲ್ಲೋ ಅವರಿಗೆ ವೈದ್ಯರ ಅವಶ್ಯಕತೆ ಉಂಟು. ನನ್ನ ಹೆಲ್ತ್ ಭಾಳ ಪರ್ಫೆಕ್ಟ್ ಇದೆ, ನಮಗೆ ಡಾಕ್ಟ್ರೇ ಬೇಕಾಗಿಲ್ಲ. ಯೇಸು ಕ್ರಿಸ್ತನ ವೈದ್ಯನಾಗಿ ಬಂದಿದ್ದಾನೆ. ನಾನು ಯೇಸು ಕ್ರಿಸ್ತನ ಬಳಿಯಲ್ಲಿ ದೇವರು ನನಗೆ ಅಸ್ವಸ್ಥತೆ, ನನಗೆ ಸೌಖ್ಯತೆ ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೋದಾಗಲೇ ಆತನ ವೈದ್ಯನಾಗಿ ನನಗೆ ಸರಿಪಡಿಸ್ತಾನೆ. ಇಲ್ಲೆಲ್ಲ ನನಗೆ ದೇವರು ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ನಾವು ಸ್ವಲ್ಪ ಪ್ರಯತ್ನ ಪಡೋಕೆ ನನ್ನಷ್ಟಕ್ಕೆ ನಾನು ಪರ್ಫೆಕ್ಟ್ ಆಗಿರ್ತೇನೆ ಅಂದರೆ ಯೇಸು ಕ್ರಿಸ್ತನ ರಕ್ಷಣೆ ಆತನಿಗೆ ಅವಶ್ಯಕತೆನೇ ಇಲ್ಲ. ಹಾಗೆ ರಕ್ಷಣೆ ಅವಶ್ಯಕತೆ ಇಲ್ಲ, ಆತನ ಯೇಸು ಕ್ರಿಸ್ತನಲ್ಲದೆ ಆತನ ಸತ್ತು ಹೋಗ್ತಾನೆ. ಯೇಸು ಕ್ರಿಸ್ತನಲ್ಲದೆ ಇರುವಂಥವ್ರು ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದ ಒಂದೇ ಒಂದು ತೀರ್ಮಾನದಿಂದ ನಿರಂತರವಾಗಿಯೂ ದೇವರಿಂದ ಬೇರ್ಪಟ್ಟು ಸೈತಾನನಿಗೂ ಅವನ ದೂತರಿಗೂ ನೇಮಿಸಲ್ಪಟ್ಟಂಥ ಸಿದ್ಧಪಡಿಸಿರುವಂಥ ಬೆಂಕಿ ಗಂಧ ಕೊರಿಯುವಂಥ ಕೇರಲ್ಲಿ ಆತನೊಂದಿಗೆ ನಿತ್ಯವೂ ದಂಡನೆ ಅನುಭವಿಸೋದಕ್ಕೆ ಕಳಿಸ್ತಾನೆ. ಹಾಗಿರುವಾಗ ದೇವರು ನಮ್ಮ ಸ್ಥಿತಿಯನ್ನು ಬಲ್ಲವನಾಗಿದ್ದು ನಮ್ಮನ್ನು ಕರೆದಾಗ ಆತನು ಮುಂದೆ ಹೇಳ್ತಾನೆ ಏನಂದರೆ, ನಾವು ಹೇಗೂ ಆತನು ಏನಂತಾರೆ ಯಾರನ್ನು ಆತನು ಕರೆದನೋ ಅವರನ್ನು ಆತನು ಏನಂತಾರೆ ದೇವರ
ಪರಿಪೂರ್ಣ ಸ್ಥಿತಿಗೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಆತ ನಮ್ಮನ್ನು ಕರ್ದ. ರೋಮ 8 ನೋಡ್ತೇವೆ ತಿರುಗಿ. ರೋಮಪುರದವರಿಗೆ 8ನೇ ಅಧ್ಯಾಯ, ರೋಮಪುರದವರಿಗೆ 8ನೇ ಅಧ್ಯಾಯ 29ನೇ ವಚನದಿಂದ, ರೋಮಪುರದವರಿಗೆ 8ನೇ ಅಧ್ಯಾಯ 29ನೇ ವಚನದಿಂದ. ಯಾಕಂದರೆ ಆತನು ಅನೇಕ ಸಹೋದರಲ್ಲಿ ತನ್ನ ಮಗನ ಜ್ಯೇಷ್ಠ ಪುತ್ರನಾಗಿರಬೇಕೆಂದು ತಾನು ಯಾರನ್ನು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವುಳ್ಳವರಾಗುವಂತೆ ಮೊದಲೇ ನೇಮಿಸಿದನು. ಇದಲ್ಲದೆ ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮೆಪಡಿಸಿದನು. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು ಹೇಳುವಾಗ, ದೇವರು ಮೊದಲೇ ಅಜ್ಞಾನಿಗಳನ್ನು, ಯಾವುದೇ ಗಣನೆಗೆ ಬಾರುವಂಥವ್ರನ್ನು, ಯಾವುದೇ ಶ್ರೇಷ್ಠಲ್ಲದಿರುವಂಥವ್ರನ್ನು ಹುಚ್ಚರಾಗಕ್ಕೆ ನಮ್ಮನ್ನು ಕರೆದಿದ್ದಾನೆ. ಕರೆದಾಗ ಆತನು ಯಾರನ್ನು ಕರೆದಿದ್ದಾನೋ ಅವರನ್ನು ನೀತಿವಂತರಾಗಿ ನಿರ್ಣಯಿಸಿದ್ದಾನೆ. ಯಾರು ನೀತಿವಂತರನ್ನು ನಿರ್ಣಯಿಸಿದ್ದಾನೋ ಅವರನ್ನು ಮಹಿಮೆ ಪಡಿಸುವನು. ದೇವರಿಗೆ ಬಿಟ್ಟಂಥ ಕೆಲಸವಾಗಿದೆ. ದೇವರೇ ಅದನ್ನು ಮಾಡ್ತಾನೆ. ಅದಕ್ಕೆ ನಾವು ನೋಡುವಾಗ ಹಾಗೆ ಇರುವುದರಿಂದಲೇ ದೇವರ ಮಹಿಮೆಪಡಿಸೋದಕ್ಕೋಸ್ಕರವೇ ಕ್ರಿಸ್ತನೊಂದಿಗೆ ನಮಗೆ ಸಹಬಾಧ್ಯರನ್ನಾಗಿ ಆತನು ನೇಮಿಸಿದ್ದಾನೆ. ಸಹಬಾಧ್ಯರಾಗುವಾಗ ಇನ್ನೊಂದು ವಚನ ನೋಡ್ತೇವೆ, ತೀತ 3ನೇ ಅಧ್ಯಾಯ 7ನೇ ವಚನ. ತೀತ 3ನೇ ಅಧ್ಯಾಯ 7ನೇ ವಚನ. ತೀತ 3ನೇ ಅಧ್ಯಾಯ 7ನೇ ವಚನ. ನಾವು ಹೀಗೆ ಆತನ ಕೃಪೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವದ ನಿರೀಕ್ಷೆಗನುಸಾರವಾಗಿ ಬಾಧ್ಯರಾದೆವು. ಕ್ರಿಸ್ತನಿಗೆ ಸಹಬಾಧ್ಯರಾಗಿದ್ದೇವಲ್ಲ, ಇಲ್ಲಿ ಅದನ್ನೇ ಹೇಳ್ತಾನೆ. ಹೇಗಾಗಿದೆ ಅಂದರೆ, ನಾವು ಹೀಗೆ ಆತನ ಕೃಪೆಯಿಂದ ನೀತಿವಂತ ನಿರ್ಣಯಿಸಲ್ಪಟ್ಟು. ಯಾವ ರೀತಿಯಿಂದ ನಿರ್ಣಯಿಸಲ್ಪಟ್ಟು? ಯಾರನ್ನು ಕರೆದನೋ ಅವರನ್ನು ನೀತಿವಂತ ನಿರ್ಣಯಪಡಿಸಿದ. ಅದು ಹೇಗೆ? ಆತನ ಕೃಪೆಯಿಂದ ಆತನು ನೀತಿವಂತ ನಿರ್ಣಯಪಡಿಸ್ತಾನೆ. ನೀತಿವಂತ ನಿರ್ಣಯಪಡಿಸೋದಕ್ಕೆ ಆಧಾರ ಏನು ಅಂತಂದರೆ, ಕ್ರಿಸ್ತನು ನಮಗೋಸ್ಕರ ತನ್ನ ರಕ್ತವನ್ನು ಕ್ರಯವಾಗಿ ಕೊಟ್ಟಿದ್ದಾನೆ. ನಮಗೋಸ್ಕರ ಆತನ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತದಿಂದಲೇ ನಮ್ಮನ್ನು ಪಾಪದಿಂದ ವಿಮೋಚಿಸಿದ್ದಾನೆ. ಗುಲಾಮಗಿರಿಂದ ಒಂದು ಏನಂತಾರೆ ಕೆಟ್ಟತನದಿಂದ ನಮ್ಮನ್ನು ಹೊರಗೆ ಕರ್ಕೊಂಡ್ಬಂದಿದ್ದಾನೆ. ವಿಮೋಚನೆ ಉಂಟು ಮಾಡಿದ್ದಾನೆ. ಕರೆದಿರುವಂಥ ಆತನು ನಡೆಸ್ತಾನೆ. ಹೀಗೆ ಆತನು ನಮ್ಮನ್ನು ತನ್ನ ಬಳಿಗೆ ನಡೆಸ್ತಾನೆ. 2 ತಿಮೋತಿ 1ನೇ ಅಧ್ಯಾಯ 10ನೇ ವಚನ. 2 ತಿಮೋತಿ 1ನೇ ಅಧ್ಯಾಯ 10ನೇ ವಚನ. 2 ತಿಮೋತಿ 1ನೇ ಅಧ್ಯಾಯ 10ನೇ ವಚನ. ಈಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬರೋಣದ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯವನ್ನು ಪ್ರಕಾಶಗೊಳಿಸಿದನು. ಅದಕ್ಕೋಸ್ಕರ ನಾನು ಸಾರುವವನಾಗಿಯೂ ಅಪೋಸ್ತಲನಾಗಿಯೂ ಅನ್ಯಜನರಿಗೆ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟನು. ಇಲ್ಲಿ ನಾವು ನೋಡುವಾಗ 11ನೇ ವಚನದಲ್ಲಿ ನಾವು 10ನೇ ವಚನ ನೋಡಿದ ಪ್ರಕಾರ 9ನೇ ವಚನ ನೋಡ್ಕೊಳ್ಳೋಣ. ಆತ ನಮ್ಮ ಕ್ರಿಯೆಗಳನುಸಾರವಾಗಿ ಅಲ್ಲ, ತನ್ನ ಸ್ವಂತ ಸಂಕಲ್ಪ ಮತ್ತು ಕೃಪೆಯ ಪ್ರಕಾರ ನಮ್ಮನ್ನು ರಕ್ಷಿಸಿ ಪರಿಶುದ್ಧವಾದ ಕರೆಯಿಂದ ನಮ್ಮನ್ನು ಕರೆದನು. ಇದನ್ನೇ ನಾವು ಅಲ್ಲಿ ಪೂರ್ವಪುರದಲ್ಲಿ ಕೂಡ ನಾವು ನೋಡ್ತೀವಿ. ನಮ್ಮ ಕ್ರಿಯೆಗಳಿಂದಲ್ಲ ಅಂತ ಹೇಳಿದ ಮೇಲೆ ಮತ್ತೆ ರಕ್ಷಣೆ ಮತ್ತೆ ಹೊಂದಿದ ಮೇಲೆ ಮತ್ತೆ ಯಾಕೆ ಕ್ರಿಯೆಗಳಿಗೆ ನಾವು ಮಹತ್ವ ಕೊಡಬೇಕು? ಇಲ್ಲ ನಾವು ಹೀಗೆ ಮಾಡಿದ್ರೇ ದೇವರು ರಕ್ಷಿಸ್ತಾನೆ, ಇಲ್ಲ ಅಂದರೆ ದೇವ್ರ ರಾಜ್ಯಕ್ಕೆ ಬಾಧ್ಯರಾಗೋದು. ಅಲ್ಲಿ ಆ ಸವಾಲೇ ಇಲ್ಲ. ನೋಡ್ತೇವೆ 9ನೇ ವಚನದಲ್ಲಿ ಏನಂತಾರೆ ವಿವರವಾಗಿ ಸರಳವಾಗಿ ಹೇಳಿದ್ದಾನೆ. 2 ತಿಮೋತಿ 1ನೇ ಅಧ್ಯಾಯ 9 ಮತ್ತು 10 ವಚನದಲ್ಲಿ ಆತನು ನಮ್ಮ ಕ್ರಿಯೆಗಳನುಸಾರವಾಗಿ ಅಲ್ಲ, ತನ್ನ ಸ್ವಂತ ಸಂಕಲ್ಪ ಮತ್ತು ಕೃಪೆಯ ಪ್ರಕಾರ ನಮ್ಮನ್ನು ರಕ್ಷಿಸಿ ಪರಿಶುದ್ಧವಾದ ಕರೆ ನಮ್ಮನ್ನು ಕರೆದನು. ಆತನ ಜಗತ್ಪತಿಗೆ ಮುಂಚೆಯೇ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದನು. ಜಗದುತ್ಪತ್ತಿಗಿಂತಲೇ ಅದು ಮುಂಚೆ ಆತನು ನಮಗೆ ಅನುಗ್ರಹಿಸಿರುವುದನ್ನೆಲ್ಲ ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾಗಿರೋ ದೇವರ ಕ್ರಿಸ್ತನಿಗೆ ನಾವು ಬಾಧ್ಯಸ್ಥರಾಗಿದ್ದೇವೆ. ದೇವರ ಆತನು ನಮ್ಮ ಮೇಲೆ ಆತನ ಮುದ್ರೆನ ಹಾಕಿದ್ದಾನೆ ಮತ್ತು ಆತನ ಬರೋಣ ನಮ್ಮನ್ನು ಕಾಪಾಡಿ ನಮ್ಮನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಒಪ್ಪಿಸಿಕೊಡ್ತಾನೆ. ಇದೇ ನಾವು ರಕ್ಷಣೆ ಹೊಂದಿರುವಂಥದ್ದಾಗಿದೆ. ಹೀಗಿರುವಾಗ ನಾವು ಎಂದಿಗೂ ತಿರುಗಿ ಅದರಿಂದ ಹೊರಗೆ ಬರೋದು ಸಾಧ್ಯವಿಲ್ಲ. 1 ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಚನ. 1 ಥೆಸಲೋನಿಕ 5ನೇ ಅಧ್ಯಾಯ
1 ಥೆಸಲೋನಿಕ 5ನೇ ಅಧ್ಯಾಯ 24ನೇ ವಚನ. ನಿಮ್ಮನ್ನು ಕರೆಯುವ ಆತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಾವು ನಂಬಿಗಸ್ತರಲ್ಲ, ಆದರೆ ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ನಾನು ಅಪ್ಪ ನಂಬಿಗಸ್ತನಾಗಿದ್ರು ಕೂಡ ಆತನು ನಂಬಿಗಸ್ತನಾಗಿದ್ದೇನೆ ಮತ್ತು ಆತನು ನಂಬಿಗಸ್ತನಾಗಿರೋ ಆತನೇ ಕಾರ್ಯವನ್ನು ಸಾಧಿಸುವನು. ನಮ್ಮನ್ನು ಯಾಕೆ ಕರೆದನೋ, ಜಗದುತ್ಪತ್ತಿ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನೋ ತನ್ನ ಕೃಪೆಯಿಂದ ಮತ್ತು ಆ ಕೃಪೆಯಿಂದ ಕರೆದಿರುವುದರಿಂದ ನಮ್ಮನ್ನು ನೀತಿವಂತರನಾಗಿ ನಿರ್ಣಯಿಸಿರುವುದರಿಂದ ನಾವು ಕ್ರಿಸ್ತನಿಗೆ ಪರಲೋಕದಲ್ಲಿ ಕೂತ್ಕೊಂಡಿದ್ದೇವೆ, ನಿತ್ಯ ಜೀವವನ್ನು ಹೊಂದಿದ್ದೇವೆ, ಎಂದಿಗೂ ನಾಶವಾಗುವುದಿಲ್ಲ. ಕ್ರಿಸ್ತನಿಗೆ ಸದಾಕಾಲಕ್ಕೂ ನಾವು ಜೀವಿಸುವಂತರಾಗಿದ್ದೇವೆ. ಹೀಗಿರುವಾಗ ನಾವು ತಿರುಗಿ ಅಲ್ಲಿಂದ ಕೆಳಗೆ ಅದು ಹೊರಗೆ ಬರುವಂಥದ್ದು ಹೇಗೆ? ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಎಫೆಸ 5ನೇ ಅಧ್ಯಾಯಕ್ಕೆ ನಾವು ತಿರುಗಿ ವಾಪಸ್ ಬರುವಾಗ ಅಲ್ಲಿ ಆತನ ಹೇಳುವಂಥ ವಾಕ್ಯ ಏನಂದರೆ, ಹೀಗಿರೋದ್ರಿಂದ ಏನಂದರೆ ಆತನ ಹೇಳ್ತಿರುವಂಥದ್ದು, ನಿಮ್ಮ ರಕ್ಷಣೆ ಕಳೆದು ಹೋಗುತ್ತೆ, ನೀವು ಹಾಗೆ ಮಾಡಿದ್ರೆ ರಕ್ಷಣೆ ಕಳೆದು ಹೋಗುತ್ತೆ ಅದು ಹೇಳ್ತಲ್ಲ. ಅದು ಬದಲಾಗಿ ಬೇರೆಯವರು ಹಾಗೆ ಮಾಡ್ತಾ ಇದ್ದಾರೆ, ಹಾಗೆ ಮಾಡುವಂಥವ್ರು ದೇವರಾಜ್ಯಕ್ಕೆ ಬಾಧ್ಯರಾಗೋದಿಲ್ಲ. ಅದಕ್ಕೆ ನಾವು 5ನೇ ವಚನ ನೋಡೋಣ. ಏನಂದರೆ 5ನೇ ವಚನ ಅಥವಾ 5ನೇ ಅಧ್ಯಾಯ 1ನೇ ವಚನ ನೋಡ್ಕೊಂಡು ಬರೋಣ. ಆದ್ದರಿಂದ ನೀವು ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ದೇವರನ್ನು ಅನುಸರಿಸರಾಗಿರ್ರಿ. ಕ್ರಿಸ್ತ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿ ಯಜ್ಞವಾಗಿ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಡ್ರಿ. ಆದರೆ ನಿಮ್ಮೊಳಗೆ ಜಾರತ್ವವಾಗಲಿ, ಅವರ ಶುದ್ಧತ್ವವಾಗಲಿ, ಲೋಭವಾಗಲಿ, ಪರುಷರಿಗೆ ತಕ್ಕ ಹಾಗೆ ಅವುಗಳ ಹೆಸರನ್ನು ಒಂದು ಸಲವಾದರೂ ಎತ್ತಬಾರದು. ಇಲ್ಲವೇ ಹೊಲಸುತನ, ಹುಚ್ಚು ಮಾತು, ಕುಚ್ಚದೆ ಇವು ಬೇಡ, ಅಯುಕ್ತವಾಗಿವೆ. ಇವುಗಳನ್ನು ಬಿಟ್ಟು ಆತನಿಗೆ ಉಪಕಾರ ಸ್ತುತಿ ಮಾಡುವುದೇ ಉತ್ತಮ. ಯಾಕಂದರೆ ಯಾವ ಜಾರನಾಗಲಿ, ಅಶುದ್ಧನಾಗಲಿ, ವಿಗ್ರಹಕ್ಕೆ ನಿಂತಿರುವ ಲೋಭಿ ಆಗಲಿ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯನಾಗುವುದಿಲ್ಲ. ನೀವು ಬಲ್ಲಿರಲ್ಲವೇ? ಹುರುಳಿಲ್ಲದ ಮಾತುಗಳಿಂದ ಯಾರು ನಿಮ್ಮನ್ನು ಮೋಸಗೊಳಿಸಲಿ. ಯಾಕಂದರೆ ಇಂಥವುಗಳಿಂದ ದೇವರ ಕೋಪ ಆತನಿಗೆ ಅವಿಧೇಯರಾದ ಮಕ್ಕಳ ಮೇಲೆ ಬರುತ್ತದೆ. ಇಲ್ಲಿ ನಾವು ನೋಡುವಾಗ ಅವಿಧೇಯರಾದ ಮಕ್ಕಳು ಅಂದರೆ ಕ್ರಿಸ್ತನ ನಂಬಿರುವಂಥವ್ರು ಅವಿಧೇಯರ ಮಕ್ಕಳಾಗ್ತಾರೆ ಅಂತೇಳಿ ಆತನ ಹೇಳ್ತಿಲ್ಲ. ಅವಿಧೇಯರಾಗಿರುವಂಥವ್ರು ಕ್ರಿಸ್ತನ ಅಂಗೀಕರಿಸದೇ ಇರುವಂಥವ್ರು, ಅವರು ಆಲ್ರೆಡಿ ಅಂಥ ಕಾರ್ಯಗಳಲ್ಲಿದ್ದಾರೆ. ಇವರು ಅನ್ಯರಲ್ಲಿ ಈ ಒಂದು ವಿಷಯ ಉಂಟು. ಅಂಥವ್ರು ಅದರಲ್ಲಿ ಇರುವಾಗ ನಿಮ್ಮಲ್ಲಿ ಅಂಥದ್ದಿರಬಾರ್ದು. ನೀವು ರಕ್ಷಣೆ ಕಳ್ಕೊಳ್ತೀರಾ ಅಂತ ಹೇಳ್ತಲ್ಲ, ಅನ್ಯರು ಅಥವಾ ರಕ್ಷಣೆ ಹೊಂದದೇ ಇರುವಂಥವ್ರು ಈ ಕಾರ್ಯ ಮಾಡೋದ್ರಿಂದ ಅವರು ದೇವರಾಜ್ಯಕ್ಕೆ ಬಾಧ್ಯರಾಗಲ್ಲ. ಆದರೆ ನೀವಾದರೂ ಹಿಂದಿನ ವಾಕ್ಯಗಳು ನೋಡೋ ಪ್ರಕಾರ ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಕ್ರಿಸ್ತನೊಂದಿಗಿದ್ದೇವೆ, ಕ್ರಿಸ್ತನಿಗೆ ಬಾಧ್ಯರಾಗಿದ್ದೇವೆ, ಪರಲೋಕದಲ್ಲಿ ಕೂರಿಸಲ್ಪಟ್ಟಿದ್ದೇವೆ, ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿದ್ದೇವೆ. ಕ್ರಿಸ್ತನ ಬರೋಣದಲ್ಲಿ ನಾವು ದೇಹಾತ್ಮ ಪ್ರಾಣಗಳ ಸಹಿತವಾಗಿ ಕ್ರಿಸ್ತನಿಗೆ ನಾವು ಪರಿಪೂರ್ಣವಾಗಿ ನಾವು ಒಪ್ಪಿಸಲ್ಪಡ್ತೇವೆ, ನಿತ್ಯವಾಗಿಯೂ ಆತನೊಂದಿಗಿರುತ್ತೇವೆ. ಆದ್ದರಿಂದ ನಾವು ಆ ನಂಬಿಕೆಯಲ್ಲಿ ದೇವರಿಗೆ ಕೃತಜ್ಞತೆ ಸ್ತುತಿ ಸಲ್ಲಿಸ್ತಾ ಆ ನಿರೀಕ್ಷೆಯಲ್ಲಿ ನಾವು ಜೀವಿಸಬೇಕಾಗಿದೆ ಹೊರತು ನಾವು ರಕ್ಷಣೆ ಕಳೆದು ಹೋಗ್ತೀನೋ, ದೇವರು ನಮ್ಮನ್ನು ಶಿಕ್ಷೆ ನಮ್ಮನ್ನು ಕೈ ಬಿಟ್ಟನೇನೋ ಅಲ್ಲ. ನಮಗೆ ಅಂಥ ಪರಿಸ್ಥಿತಿಗಳು ಬರ್ತವೆ, ಅಂಥ ಒಂದು ಸ್ಥಿತಿಯಲ್ಲಿ ಹಾದು ಹೋಗ್ತಿರ್ತೇವೆ. ಸೈತಾನನು ಬಹಳವಾಗಿ ಹೇಳ್ತಿರ್ತಾನೆ ಮತ್ತು ಆತನ ಸೈತಾನನು ಬೇರೆಯವ್ರ ಮೂಲಕ ಕೂಡ ಬಂದು ಹೇಳ್ತಾನೆ, ಬೇರೆಯವರು ಕೂಡ ಬಂದು ಹೇಳ್ತಾ ಇರ್ತಾರೆ, ನೋಡು ನೀನು ಇಂಥ ಪಾಪ ಮಾಡೋದ್ರಿಂದ ಅಥವಾ ನೀನು ಕೆಟ್ಟದಾಗಿ ನಡ್ತಿರೋದು ಅಥವಾ ನಿನ್ನಲ್ಲಿ ಏನೋ ಪಾಪ ಇದೆ, ಅದಕ್ಕೆ ದೇವರು ನಿನ್ನನ್ನು ಆಶೀರ್ವದಿಸ್ತಾ ಇಲ್ಲ. ದೇವರು ಆಶೀರ್ವದಿಸ್ತಾ ಇಲ್ಲ, ದೇವ್ರು ಹಾಗಲ್ಲ. ಯಾಕಂದರೆ ಜನರಿಗೆ ಸಾಧಾರಣವಾಗಿ ಉಂಟು, ಎಲ್ಲವೂ ಇದೆ ಅಂದರೆ ಇವನು ದೇವರ ಆಶೀರ್ವದಿಸಿರ್ಬೋದು. ಮತ್ತಾಯ 19 ನೋಡಿ ಮುಗಿಸೋಣ. ಮತ್ತಾಯ 19 ಮತ್ತಾಯ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಒಬ್ಬ ವ್ಯಕ್ತಿ ಬಗ್ಗೆ ಸ್ವಲ್ಪ ವಾಕ್ಯ ನೋಡ್ತೇವೆ. ಮತ್ತಾಯ 19:14ನೇ ವಚನದಿಂದ, ಆಗ ಇಗೋ ಒಬ್ಬನು ಬಂದು ಆತನಿಗೆ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವನ ಹೊಂದೋದಕ್ಕೆ ಯಾವ ಒಳ್ಳೆ ಕಾರ್ಯವನ್ನು ಮಾಡಬೇಕೆಂದು ಕೇಳಿದನು. ಆಗ ಆತನು ಅವನಿಗೆ, ನನ್ನನ್ನು ಒಳ್ಳೆಯವನೇನು ಯಾಕೆ ಕರೆಯುತ್ತಿ? ದೇವರೊಬ್ಬನೇ ಹೊರತು ಮತ್ತೆ ಅವನು ಒಳ್ಳೆಯವನಲ್ಲ. ಆದರೆ ನೀನು ಜೀವದಲ್ಲಿ ಸೇರಬೇಕಂತ ಅಪೇಕ್ಷಿಸಿದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದುಕೋ. ಆತನು
ಅವನು ಆತನಿಗೆ ಅವು ಯಾವ್ಯಾವ ಒಂದು ಕೇಳು. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ, ಇಂತಿಂಥ ಆಜ್ಞೆಗಳು ಮಾಡು. ಆತ ಹೇಳಿದ ತಕ್ಷಣ ಆತನ ಹೇಳ್ತಾನೆ, ಇವುಗಳಾದರೂ ನಾನು ಮೊದಲಿಂದಲೇ ನಾನು ಮಾಡ್ಕೊಂಡು ಬರ್ತಿದ್ದೇನೆ. ಆತನ ಹೇಳ್ತಾನೆ, ಎಲ್ಲವನ್ನೂ ನಾನು ಮೊದಲಿಂದಲೇ ಮಾಡ್ತಿದ್ದೇನೆ. 20ನೇ ವಚನ ನೋಡ್ತೇವೆ, ಮತ್ತೆ 19ನೇದು 20ನೇ ವಚನ. ಆಗ ಯೌವನಸ್ಥನು ಆತನಿಗೆ, ಇವೆಲ್ಲಗಳು ನಾನು ಬಾಲ್ಯದಿಂದಲೇ ಕೈಕೊಂಡಿದ್ದೇನೆ, ಇನ್ನೂ ನನಗೇನು ಕಡಿಮೆ ಆಗಿದೆ ಅಂತ ಹೇಳೋದು. ಈ ರೀತಿಯಾದಂಥ ಜನರೇ ಇವತ್ತು ನಾಮಿನಲ್ ಕ್ರೈಸ್ತರಂತ ಹೇಳ್ತೇವೆ, ಅಥವಾ ದೊಡ್ಡ ದೊಡ್ಡ ಸಭೆಗಳಲ್ಲಿ ಇದೇ ಆಗಿದೆ. ನಾವು ತಾತನಿಂದ ಕ್ರೈಸ್ತರು, ನಮ್ಮ ಅಪ್ಪನಿಂದ ಕ್ರೈಸ್ತರು, ಮುತ್ತಾತನಿಂದ ನಾವು ಕ್ರೈಸ್ತರು, ಕ್ರೈಸ್ತ ಕುಟುಂಬದಲ್ಲಿದ್ದೇವೆ, ಇಂಥ ಚರ್ಚ್ನಲ್ಲಿದ್ದೇವೆ ಅಂದರೆ ನೀವು ರಕ್ಷಣೆ ಹೋದ್ರಿ ಅಂದ್ರೆ ಅವ್ರು ಇಲ್ಲ. ಅವ್ರಿಗೆ ನಮ್ಮೆಲ್ಲ ನಾವು ಮೊದಲಿಂದೇ ರಕ್ಷಣೆ, ನಾವು ಏನತ್ರ ದೇವ್ರ ಮಕ್ಕಳಾಗಿದೆ, ಕ್ರಿಶ್ಚಿಯನ್ ಇದ್ದೇವೆ, ನಾವು ಅದೆಲ್ಲ ಬೇಡ ಅಂತ ಹೇಳ್ತಾರೆ. ಅವೆಲ್ಲೇನು ಬೇಕಾಗಿಲ್ಲ. ಆದರೆ 40 ದಿವಸ ಉಪವಾಸ ಇರ್ತೇವೆ, ದೀಕ್ಷಾ ಸ್ನಾನ ಚಿಕ್ಕವರಿರುವಾಗ ದೀಕ್ಷಾ ಸ್ನಾನ ತಗೊಂಡಿದ್ದೇವೆ, 12-14 ವರ್ಷ ಆದಾಗ ಫುಲ್ ಮೆಂಬರ್ ಆಗಿದ್ದೇವೆ, ಅದು ದೃಢೀಕರಣ ಆಗಿದೆ, ನಾವು ರಕ್ಷಣೆ ಹೊಂದಿದ್ದೇವೆ. ಅವರಿಗೆ ಇದು ಬೇಡವೇ ಬೇಡ. ಅವರು ಸತ್ಯವನ್ನು ಏನಂತಾರೆ ಆಲ್ರೆಡಿ ತಿರಸ್ಕರಿಸಿದ್ದಾರೆ. ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ದೇವರ ಮಕ್ಕಳು, ಕ್ರಿಶ್ಚಿಯನ್ ಅಂತ ತಮ್ಮಷ್ಟಕ್ಕೆ ತಾವೇ ನಿರ್ಧರಿಸಿಕೊಂಡಿದ್ದಾರೆ. ಅವ್ರು ಎಂದಿಗೂ ಅವ್ರ ಜೀವಿತದಲ್ಲಿ ನನಗೆ ಕ್ಷೇಮವಿಲ್ಲ, ವೈದ್ಯನ ಬೇಕಂತ ಯೇಸು ಕ್ರಿಸ್ತನ ಬಳಿಗೆ ಬಂದಿಲ್ಲ. ಅವರು ಕೇವಲ ಅವ್ರು ಬರ್ತಾರೆ ಯಾವುದಕ್ಕೆ? ದೈಹಿಕವಾದ ಅನಾರೋಗ್ಯಕ್ಕೆ. ದೈಹಿಕವಾಗಿ ಪ್ರಾಬ್ಲಮ್ ಆದ ತಕ್ಷಣ ಎಲ್ಲರಿಗೂ ಪ್ರೇಯರ್ ಮಾಡಿರಿ, ನಮ್ಗೆ ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಪ್ರೇಯರ್ ಮಾಡಿರಿ. ನಾವು ನಿಜವಾಗ್ಲೂ ಹಾಗೆ ಕೂಡ ಮಾಡೋದು ಬೇಕಾಗಿಲ್ಲ. ಆದರೆ ಇವರಿಗೆ ದೈಹಿಕವಾದ ಆತ್ಮಿಕ ಬಗ್ಗೆ ಯೋಚನೆ ಇಲ್ಲ, ಅದರ ಬಗ್ಗೆ ಅವರಿಗೆ ಅವಶ್ಯಕತೆ ಇಲ್ಲ. ಇವರು ಈ ಒಂದು ವ್ಯಕ್ತಿ ಹಾಗೆ ಬಾಲ್ಯದಿಂದಲೇ ನಾವು ಅದೆಲ್ಲ ಮಾಡ್ಕೊಂಡು ಬಂದೇವೆ. 20ನೇ ವಚನ ಆಯ್ತು. 21ನೇ ವಚನ ನೋಡ್ತೇವೆ, ಯೇಸುವನಿಗೆ, ನೀನು ಸಂಪೂರ್ಣನಾಗಲು ಅಪೇಕ್ಷಿಸಿದರೆ ಹೋಗಿ ನಿನಗೆ ಇದ್ದುದನ್ನು ಮಾರಿ ಬಡವರಿಗೆ ಕೊಡುವಾಗ ನಿನಗೆ ಸ್ವರ್ಗದಲ್ಲಿ ಸಂಪತ್ತಿರುವುದು, ಮತ್ತು ನೀನು ಬಂದು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದರು. ಆದರೆ 22ನೇ ವಚನ ನೋಡ್ತೇವೆ, ಆದರೆ ಆ ಯೌವನಸ್ಥನು ಆತನು ಹೇಳಿದನ್ನು ಕೇಳಿ ದುಃಖದಿಂದ ಹೊರಟು ಹೋದನು, ಯಾಕಂದರೆ ಅವನಿಗೆ ಬಹಳ ಆಸ್ತಿ ಇತ್ತು. ನೋಡ್ತೇವೆ, ಬರುವಾಗ ಬಹಳ ಸಂತೋಷದಿಂದ ನಮ್ಮ ಯೇಸು ಕ್ರಿಸ್ತನೇ, ನೀನು ಬಹಳ ಒಳ್ಳೆಯವನು, ನಾನು ನಿತ್ಯ ಜೀವ ಬೇಕು ಅಂದರೆ ಆತನಿಗಿತ್ತು. ನನಗೆ ಎಲ್ಲವೂ ಇದೆ, ಲೋಕದಲ್ಲಿ ಎಲ್ಲ ಇದೆ, ನಿತ್ಯ ಜೀವ ಹೊಂದಿಲ್ಲ. ಎಲ್ಲವೂ ಇದೆ, ಆದರೆ ಒಂದು ದಿವಸ ಸತ್ತು ಹೋಗ್ತೇನಲ್ಲ, ಅದಕ್ಕೆ ನಿತ್ಯ ಜೀವ ಅಂದರೆ ಎಲ್ಲ ಹಾಗೆ ನಾನು ಇಟ್ಕೊಂಡಿರ್ಬೋದು ಆತನ ಆಲೋಚನೆ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದು ವಚನ ಮುಂದೆ ಬರ್ತೇವೆ, 23ನೇ ವಚನ ನೋಡ್ತೇವೆ. ತರುವಾಯ ಯೇಸು ತನ್ನ ಶಿಷ್ಯರಿಗೆ, ಐಶ್ವರ್ಯವಂತನು ಸ್ವರ್ಗರಾಜ್ಯದಲ್ಲಿ ಸೇರೋದು ಕಷ್ಟ ಎಂದು ನಾನು ನಿಮಗೆ ನಿಜವಾಗಿ ಹೇಳ್ತೇನೆ. ತಿರುಗಿ ನಾನು ನಿಮ್ಗೆ ಹೇಳೋದೇನೆಂದರೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರೋದಕ್ಕಿಂತ ಸೂರ್ಯ ಕಣ್ಣಿನೊಳಗೆ ಒಂಟೆ ನುಗ್ಗೋದು ಸುಲಭ. ಇದನ್ನು ಕೇಳಿದಾಗ ಆತನ ಶಿಷ್ಯರು ಅತಿ ವಿಸ್ಮಯಗೊಂಡು, ಹಾಗಾದರೆ ರಕ್ಷಿಸಲ್ಪಡುವ ಯಾರು ಎಂದು ಕೇಳಿದರು. ಇವರಿಗೆ ಅದೇ ಪ್ರಶ್ನೆ ಅವ್ರಿಗೆ ಬಂತು. ಅಂದರೆ ಎಲ್ರಿಗೂ ಅದೇ ಉಂಟಲ್ಲ, ಇವ್ರಿಗೆಲ್ಲ ಚೆನ್ನಾಗಿದೆ ಅಂತಂದರೆ ದೇವರ ಆಶೀರ್ವಾದ ಇವ್ರ ಮೇಲೆ ಇದೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಐಶ್ವರ್ಯ, ಆಸ್ತಿ, ಅಂತಸ್ತು ಎಲ್ಲವೂ ಇದೆ ಅಂದರೆ ದೇವರ ಆಶೀರ್ವಾದ ಚೆನ್ನಾಗಿ ಅವ್ರ ಮೇಲೆ ಇದೆ. ಅದಕ್ಕೆ ಶಿಷ್ಯರಿಗೂ ಪ್ರಾಬ್ಲಮ್ ಆಯಿತು. ಹಾಗಾದ್ರೆ ಯಾರು ರಕ್ಷಿಸಲ್ಪಡ? ದೇವರೇ, ನಾವು ಅಂದ್ಕೊಂಡಿದ್ದೇವೆ ನಿನಗೆ ಎಲ್ಲ ದೇವ್ರು ಕೊಟ್ಟಿದ್ದಾನೆ, ದೇವರ ಆಶೀರ್ವಾದ ಅಂದ್ಕೊಂಡೆ, ಆದರೆ ಆತನು ರಕ್ಷಣೆನೇ ಹೊಂದಿಲ್ಲ ಅಂತ ಹೇಳ್ತಿದ್ದೇವೆ. ಹಾಗಾಗಿ ಯಾರು ರಕ್ಷಿಸಲ್ಪಡ್ತಾರೆ? 26ನೇ ವಚನ ನೋಡ್ತೇವೆ, ಅದೇ ಮತ್ತೆ 19-26ನೇ ವಚನ. ಅದಕ್ಕೆ ಯೇಸು ಅವರನ್ನು ದೃಷ್ಟಿ ನೋಡಿ ಅವರಿಗೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂತ ಹೇಳೋದು. ದೇವರಿಂದ ಹುಟ್ಟುವ ಆತನು ಮನುಷ್ಯರಿಂದ ಹುಟ್ಟುವಂಥದ್ದಲ್ಲ, ದೇವರಿಗೆಲ್ಲವೂ ಸಾಧ್ಯ. ಅದಕ್ಕೆ ನೋಡುವಾಗ ಹೇಗೂ ಈ ಒಂದು ಭಾಗದಲ್ಲಿ ನೋಡುವಾಗ ಇದು ಕೂಡ ಒಂದು ರೀತಿಯಲ್ಲಿ ಆಗ್ರಹ ಕಳಿಕೊಂಡು ನೋಡೋದಕ್ಕೆ ಕೆಲವರು ಹೇಳೋದು ನೋಡ್ತೇವೆ. ಇಲ್ಲ ಅದನ್ನು ಹೇಳ್ತಿಲ್ಲ, ಬದಲಾಗಿ ಇಲ್ಲ ಅದನ್ನ ಹೇಳೋಂಥದ್ದು ಏನಂದರೆ, ಅವನ್ನೆಲ್ಲವನ್ನೂ ಹೊಂದಿದಾದರೆ ನಿತ್ಯ ಜೀವ ಇರಲಿಲ್ಲ. ಮತ್ತು ನಿತ್ಯ ಜೀವ ನಮ್ಮ ಹೊರಗಿನ ತೋರುವಿಕೆ, ನಮ್ಮ ಒಂದು ಏನಂತ ಸ್ಟೇಟಸ್ ಮೇಲೆ ನಿರ್ಧಾರವಾಗಿಲ್ಲ. ನಾವು ಏನಿದ್ದೇವೋ ಗೊತ್ತಿಲ್ಲ, ಆದರೆ ನಾವು ಏನಂತಾರೆ ಪರಲೋಕದಲ್ಲಿ ನಮ್ಗೆ ಉಂಟು. ಅದನ್ನೇ ರೋಮ 8 ನೋಡಿದರೆ, ನಾವು ಕ್ರಿಸ್ತನಿಗೆ ಶ್ರಮ ಪಡುವುದಾಗುತ್ತೆ, ಈ ಲೋಕದಲ್ಲಿ ಶ್ರಮ ಪಡುವುದಾದರೆ ಕ್ರಿಸ್ತನ ಮಹಿಮೆ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ನಮ್ಮ ರಕ್ಷಣೆ ಎಂದು ಕಳೆದು ಹೋಗುವುದಿಲ್ಲ. ಇಲ್ಲಿ ಹೇಳಿರುವಂಥ Efes 5:5 ಹೇಳುವಂಥ ವಚನ ವಿಶ್ವಾಸಿಗಳಿಲ್ಲ, ಬದಲಾಗಿ ಅವಿಶ್ವಾಸಿಗಳು, ಕ್ರಿಸ್ತನನ್ನು ನಂಬದೇ ಇರುವಂಥವ್ರು, ಅವ್ರು ಎಂದಿಗೂ ಹಾಗೆ ಮಾಡೋದ್ರಿಂದ ಅವ್ರು ದೇವರಾಜ್ಯಕ್ಕೆ ಬಾಧ್ಯರಾಗಲ್ಲ. ಕ್ರಿಸ್ತ ನಂಬಿರುವಂಥವ್ರು ನಮ್ಮ ಪರಿಶುದ್ಧತೆ ಮೇಲಲ್ಲ, ಅಂದರೆ
ಕ್ರಿಸ್ತನ ಕಾರ್ಯದಿಂದ ಆತನ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ.